ಹಸಿದವರಿಗೆ ಅನ್ನ ನೀಡಿದ ಅನ್ನದಾತ. ಲಾಕ್ಡೌನ್ ಸಂದರ್ಭದಲ್ಲಿ ಬಡವರಿಗೆ ಬಿಸಿ ಬಿಸಿ ಊಟ. ಕೊಡಗು ರಕ್ಷಣಾ ವೇದಿಕೆಯ ಅಧ್ಯಕ್ಷರ ಸಾಮಾಜಿಕ ಕಳಕಳಿ. ಸತತ 30 ದಿನಗಳವರೆಗೆ ರಕ್ಷಣಾ ವೇದಿಕೆಯಿಂದ ಅನ್ನದಾನ. ಸಮಾಜ ಸೇವಾ ನಿರತ ಪವನ್ ಪಮೇಯರ ಗಣನೀಯ ಸೇವೆ. ವೀಕ್ಷಿಸಿ ನಿಮ್ಮ ನೆಚ್ಚಿನ ಕೊಡಗು ಚಾನಲ್ನಲ್ಲಿ ಭಾನುವಾರ ಹಾಗೂ ಸೋಮವಾರ ಸಂಜೆ 7 ಗಂಟೆಗೆ. ಕೊಡಗು ರಕ್ಷಣಾ ವೇದಿಕೆಯ ಅಧ್ಯಕ್ಷ ಪವನ್ ಪಮೇಯರ ಮನದಾಳದ ಮಾತು. ಮೇಡಮ್, ಇದು ನಿಜವಾಗ್ಲೂ ನಮ್ಮ ಒಂದಿಷ್ಟು ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಜೀವನದಲ್ಲಿ ಮರೆಯಲಾಗದಂತಹ ದಿನಗಳು. ತಾಯಿ ಬದುಕಿ ವಾಪಸ್ ಬರಲಿ ಅಂತೇಳಿ ಅವ್ರ ದುಡ್ಡನ್ನು ನಮ್ಮ ಕೈ ಕೊಡುವಾಗ ನಮಗೆಲ್ಲೋ ನೋವಾಯ್ತು. ಕೊಡಗು ಚಾನಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಿಂಚು. ಹಾಗೆ ನಮ್ಮ ಜೊತೆ ಇವತ್ತು ಅಡ್ವೊಕೇಟ್ ಹಾಗೂ ಕೊಡಗು ರಕ್ಷಣಾ ವೇದಿಕೆಯ ಪ್ರೆಸಿಡೆಂಟ್ ಆದ ಪವನ್ ಪಮೇಯರ್ ಇದ್ದಾರೆ. ವೆಲ್ಕಮ್ ಸರ್. ಥ್ಯಾಂಕ್ ಯು. ಹಾಗೆ ಇವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಕೋವಿಡ್ ಸಿಚುವೇಶನಲ್ಲಿ. ಸೊ ಸರ್, ನಿಮಗೆ ಹೇಗೆ ಈ ಥಾಟ್ ಬಂತು? ಲೈಕ್ ಈ ಕೋವಿಡ್ ಸಿಚುವೇಶನಲ್ಲಿ ನಮ್ಗೆ ಎಲ್ಲರಿಗೂ ಗೊತ್ತಿದೆ ನೀವು ತುಂಬಾ ಹೆಲ್ಪ್ ಮಾಡಿದ್ದೀರಾ, ಹಾಗೆ ನೀವು ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಇದನ್ನು ಹೇಗೆ ಬಂತು ನಿಮ್ಗೆ ಥಾಟ್? ಮೇಡಮ್, ಆ್ಯಕ್ಚುಲಿ ಕೊಡಗು ರಕ್ಷಣಾ ವೇದಿಕೆ ಇದೇ ಪ್ರಥಮ ಬಾರಿಗೆ ಕೊಡಗಿನ ಜನರ ವಿಚಾರಕ್ಕೆ, ಜನರ ನೆರವಿಗೆ ಬಂದಿದ್ದಲ್ಲ. 2018ನಲ್ಲಿ ಕೊಡಗಲ್ಲೇನೊಂದು ಜಲಪ್ರಳಯ ಆಗಿತ್ತು. ಆ ಜಲಪ್ರಳಯದ ಸಮಯದಲ್ಲಿ ನಾವೊಂದಿಷ್ಟು ತಂಡಗಳು ಜಲಪ್ರಳಯಕ್ಕೆ ಸಿಕ್ಕಿ ನಲುಗಿದಂತಹ ಗ್ರಾಮಗಳಿಗೆಲ್ಲ ಹೋಗಿ ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ ನಾವು ಸೇವೆ ಮಾಡಿ ಬಂದಿದ್ವಿ. ಹಾಗೆ 2020ರಲ್ಲಿ ಏನೊಂದು ಕೊರೋನಾದ ಪ್ರಥಮ ಅಲೆ ಬಂದಿತ್ತು. ಆಗ ಕೂಡ ನಾವು ಫ್ರಂಟ್ ಲೈನ್ ವರ್ಕರ್ಸ್ ಆಗಿ ಕೊಡಗು ರಕ್ಷಣಾ ವೇದಿಕೆಯಿಂದ ನಾವು ವರ್ಕ್ ಮಾಡಿದ್ವಿ. ಈಗ ಈ 2021ನಲ್ಲಿ ಏನಾಗಿತ್ತು, ಏಪ್ರಿಲ್ 15th ನಾನು ಪಾಸಿಟಿವ್ ಆಗಿದ್ದೆ. ಏಪ್ರಿಲ್ 18th ನನ್ನ ಚಿಕ್ಕ ಮಗು 4 years ಮಗು, ನಂದು 4 ವರ್ಷದ ಮಗುಗೆ ಪಾಸಿಟಿವ್ ಆಗಿ ನಾನು ಮಡಿಕೇರಿಯಲ್ಲಿರುವಂತಹ ಡಿಸ್ಟ್ರಿಕ್ಟ್ ಕೋವಿಡ್ ಹಾಸ್ಪಿಟ್ಲಿಗೆ ಚೆಕಪ್ಗೆ ಕರ್ಕೊಂಡು ಹೋಗಿದ್ದೆ ಮಗುನ. ಅಲ್ಲಿ ನೋಡುವಾಗ ಭಾರಿ ದೊಡ್ಡ ಸಂಖ್ಯೆಯಲ್ಲಿ, ಬಹುಶಃ 1000 ಹತ್ತಿರ ಸಂಖ್ಯೆಯಲ್ಲಿ ಪಾಸಿಟಿವ್ ಆದಂಥ ಪೇಷಂಟ್ಸ್ ಹಾಸ್ಪಿಟ್ಲ್ ಒಳಗೆ ಬರ್ತಾ ಇತ್ತು. ಆ ಪೇಷಂಟ್ಸು ಬರ್ತಾ ಇರುವಾಗ ನಮ್ಮನ್ನು ಒಂದು ಅಬ್ಸರ್ವೇಷನ್ ರೂಮ್ ಅಂತ ಹೇಳೋಲ್ಲಿ ಬಿಟ್ಟಿದ್ರು. ನಾವು ಅಡ್ಮಿಟ್ ಆಗಿರಲಿಲ್ಲ, ಇನ್ ಪೇಷಂಟ್ ಅಲ್ಲ, ಅಬ್ಸರ್ವೇಷನ್ ರೂಮಲ್ಲಿ ನಾವಿದ್ವಿ. ಅದಕ್ಕಿಂತ ಮೊದಲು ಇನ್ನೊಂದು ಘಟನೆ ನಾನು ನಿಮ್ಗೆ ಹೇಳಲೇಬೇಕು. ಬೆಳಿಗ್ಗೆ 9:00 ಮಡಿಕೇರಿಯಲ್ಲಿರುವಂತಹ ಡಿಸ್ಟ್ರಿಕ್ಟ್ ಕೋವಿಡ್ ಹಾಸ್ಪಿಟ್ಲಿಗೆ ಹೋದ ನಮಗೆ ಹಾಸ್ಪಿಟ್ಲ್ ಒಳಗೆ ಹೋಗ್ಲಿಕ್ಕೆ ಒಂದು ಸ್ಲಿಪ್ ತೊಗೊಳ್ಬೇಕು, ನಾವು ಒಂದು ಚೀಟಿ ಮಾಡಿಸ್ಬೇಕು. ಆ ಚೀಟಿ ಆಗಿದ್ದೇ ನಮಗೆ ಮಧ್ಯಾಹ್ನ 1 ಗಂಟೆಗೆ. ಸೊ ನಿಯರ್ಲಿ ಒಂದು 2.5-3 hours ನಾವು ಹಾಸ್ಪಿಟ್ಲ್ ಎಂಟ್ರೆನ್ಸಲ್ಲೇ ವೆಯ್ಟ್ ಮಾಡಬೇಕಾಯಿತು. ನಾವು ಕೂಡ ಒಂದು ಸಣ್ಣ ಚೆಕಪ್ ಅಂತೇಳಿ ಹೋಗಿದ್ದು. ಅಲ್ಲಿ ನೋಡುವಾಗ ದೊಡ್ಡ ಸಂಖ್ಯೆಯಲ್ಲಿ ನಾಗಲೇ ಹೇಳಿದಾಗೆ ಜನರು ಬಂದಿದ್ದಾರೆ. ನಮಗೇನು ಫೆಸಿಲಿಟಿ ಇಲ್ಲ, ಅಲ್ಲಿ ಕುಡಿಲಿಕ್ಕೆ ಒಂದು ನೀರು ಸಿಗ್ತಾಯಿತ್ತು, ಹೊರತು ಬೇರೆ ಏನೂ ಇರಲಿಲ್ಲ. 9 ಗಂಟೆಗೆ ನಾವು ಮನೆಯಲ್ಲಿ ಫುಡ್ ಮಾಡಿ ಹೋಗಿದ್ದು, ಮಧ್ಯಾಹ್ನ 1 ಗಂಟೆ ಆಯಿತು. ಒಳಗೆ ಅಬ್ಸರ್ವೇಷನ್ ರೂಮಿಗೆ ಹೋದ್ವಿ. ನಮ್ಮದೆಲ್ಲ CT ಸ್ಕ್ಯಾನ್, ಚೆಸ್ಟ್ ಎಕ್ಸ್ರೇ, ಅಲ್ಲಿಂದ ಬ್ಲಡ್ ಡ್ರಾ ಮಾಡಿದ್ರು. ಇದೆಲ್ಲ ಆಗೋತ್ತಿಗೆ ಸಂಜೆ ಆಗಿಬಿಡ್ತು. ನನ್ನದು 4 ವರ್ಷದ ಮಗು ಏನು ನನ್ನ ಕೈಯಲ್ಲಿತ್ತು, ಅದೊಳಗೆ ಶುರು ಮಾಡಿಬಿಡ್ತು. ಈಗ ಎಷ್ಟಾದರೂ ನಾನು ಕೂಡ ಒಂದು ಮಗು ತಂದೆ. ನನಗೆ ತುಂಬ ಬೇಜಾರಾಯಿತು. ನಮಗೆ ಮಡಿಕೇರಿಯಲ್ಲಿ ಕೊಡಗಲ್ಲಿ ನಮ್ಗೆ ಇಷ್ಟೆಲ್ಲ ಜನ ಪರಿಚಯ ಇದ್ದಾರೆ, ಇದು ಒಂದು ಬಿಲ್ಡಿಂಗ್ ಒಳಗೆ ನಾವು ಬಂದು ಸಿಗಾಕೊಂಡಿದ್ದೀವಿ. ಜನ ಬಿಲ್ಡಿಂಗ್ ಒಳಗೂ ಇದ್ದಾರೆ, ಹೊರಗಡೆ ಇದ್ದಾರೆ, ಅವ್ರಿಗೇನು ತಿನ್ಲಿಕ್ಕೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ರಾತ್ರಿ 9 ಗಂಟೆ ಆಗೋ ಹೊತ್ತಿಗೆ ನನ್ನ ಮಗು ಹತ್ತು ನಿಶಕ್ತ ಆಗ್ಬಿಡ್ತು. ನನ್ನ ಕಣ್ಣಲ್ಲಿ ನೀರು ಬರೋಕ್ಕೆ ಶುರು ಆಗ್ಬಿಡ್ತು. ನಮ್ಮ ಮಗುಗೊಂದು ಕನಿಷ್ಠ ಒಂದು ಪ್ಯಾಕೆಟ್ ಬಿಸ್ಕೆಟ್ ಕೊಡ್ಲಿಕ್ಕೆ ಆಗಲ್ಲ ಅಲ್ಲ ಅಂತೇಳಿ. ಬಟ್ ಕೊನೆಗೆ 9 ಗಂಟೆ ಸಂಜೆ ಹೊತ್ತಿಗೆ ಯಾರೊಬ್ಬರು ದಾನಿಗಳು ಅಲ್ಲಿ ಒಳಗಿದ್ದವರು, ಬೇರೆ ಪೇಷಂಟ್ ಬಂದವರು, ಅವ್ರ ಮಗುಗೆ ತಂದ ಯಾವುದೋ ಒಂದಿಷ್ಟು ಅನ್ನ ಮತ್ತು ಸಾರನ್ನು ನಮಗೆ ಕೊಟ್ಟು ನಮ್ಮ ಮಗು ಕೊಟ್ವಿ. ಹಾಗೆ ಹೊರಡೆ ಬಂದಾಗ ಅದೊಂದು ವಿಷಾದಕರ ಭಾವನೆ ನನ್ನ ಮನಸ್ಸಲ್ಲಿ ಉಳ್ಕೊಂಡಿತ್ತು. ಈ ಥರ ಪ್ರಾಬ್ಲಮ್ ಆಗ್ತಾ ಉಂಟಲ್ಲ, ಇದಕ್ಕೇನಾದರೂ ಮಾಡಬೇಕು ಅಂತೇಳಿ. ಯಾವಾಗ ಗೌರ್ಮೆಂಟ್ ಲಾಕ್ಡೌನನ್ನು ಅನೌನ್ಸ್ ಮಾಡ್ತು, ಆಗ ನಮಗೆ ಅದರದ್ದು ರಿಯಾಲಿಟಿ ಅರ್ಥ ಆಯಿತು. ಲಾಕ್ಡೌನ್ ಆಗಿಬಿಡುತ್ತೆ, ಬಟ್ ಪೇಷಂಟ್ಸ್ ಬರ್ತಾನೆ ಇದ್ದಾರೆ ಮಡಿಕೇರಿಗೆ, ಪೇಷಂಟ್ಸ್ ಕಂಟ್ರೋಲ್ ಆಗ್ತಾ ಇಲ್ಲ, ಬಂದವ್ರಿಗೇನು ತಿನ್ನೋಕ್ಕೆ ಫುಡ್ ಏನು ಸಿಗಲ್ಲ. ಆ ಮೂಮೆಂಟಲ್ಲಿ ನಾವು ನೋಡಿದಾಗ
ಒಂದು ಪ್ಯಾಕೆಟ್ ಬಿಸ್ಕೆಟ್ ಕೂಡ ಹೊರಗಡೆ ಸಿಗ್ತಾ ಇರಲಿಲ್ಲ. ಮೆಡಿಕಲ್ ಶಾಪಲ್ಲಿ ಏನು ಸಿಗ್ತಾ ಇತ್ತು ಅದೇ ಫುಡ್. ಅಲ್ಲಿ ಬಹುಶಃ ಕುಡಿಲಿಕ್ಕೆ ಬೇಕಾದರೆ ORS ಅನ್ನು ತಗೊಳ್ಬೇಕು, ಅವರು ಎಲೆಕ್ಟ್ರೋಲೈಟ್ ಅನ್ನು ತಗೊಂಡು ಕುಡಿಬೇಕು, ತಿನ್ಲಿಕ್ಕೆ ಏನೂ ಇರಲಿಲ್ಲ. ಇದನ್ನು ನಮ್ಮ ಕೊಡಗು ರಕ್ಷಣಾ ವೇದಿಕೆಯ ವಾಟ್ಸಪ್ ಗ್ರೂಪಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಕೊಡಗು ರಕ್ಷಣಾ ವೇದಿಕೆ ಅಂತ ಹೇಳೋದ್ರಲ್ಲಿ ನಮ್ಮದು ಬೇರೆ 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 ವಿಂಗ್ ಇದೆ. ಕೊಡಗು ರಕ್ಷಣಾ ವೇದಿಕೆ ಮೈನ್ ವಿಂಗ್ ಇದೆ, ನಮ್ಮದೇ ಲೇಡಿ ವಿಂಗ್ ಇದೆ. ಇಡೀ ಕೊಡಗಿನ ಸ್ಟೂಡೆಂಟ್ಸನ್ನು ಸೇರಿಸ್ಕೊಂಡು ನಮ್ಮಲ್ಲಿ ಸ್ಟೂಡೆಂಟ್ಸ್ ವಿಂಗ್ ಇದೆ, ಆಶಾ ಕಾರ್ಯಕರ್ತರದ್ದು ವಿಂಗ್ ಇದೆ, ಅಂಗನವಾಡಿ ವಿಂಗ್ ಇದೆ, ಮೋಟಾರ್ ಯೂನಿಯನ್ಸ್ ಇದೆ. ಹೀಗಾಗಿ ನಮ್ಗೆ ತುಂಬ ದೊಡ್ಡ ಟೀಮ್ ಕೊಡಗು ರಕ್ಷಣಾ ವೇದಿಕೆಯದು. ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ. ಅದರಲ್ಲಿ ಒಂದು ವಾಟ್ಸಪ್ ಗ್ರೂಪಲ್ಲಿ ನಾವು ಇದನ್ನು ಚರ್ಚೆ ಮಾಡ್ತಾ ಇದ್ವಿ. ಆಗ ಯಾರೋ ಒಬ್ಬರು ಹೇಳಿದ್ರು, ಕೊಡಗು ರಕ್ಷಣಾ ವೇದಿಕೆಯಿಂದ ಯಾಕೆ ಊಟ ಕೊಡಬಾರ್ದು ಅಂತ. ಸೊ ನಮಗೆಲ್ಲ ಒಂದು ಸಣ್ಣ ಹಿಂಜರಿಕೆ ಇತ್ತು, ನಮ್ಮ ಕೈಲಿ ಆಗ್ಬೋದಾ ಇಲ್ವಾ ಅಂತ ಹೇಳಿ. ಆ ಒಂದು ಕೊಡಗು ರಕ್ಷಣಾ ವೇದಿಕೆಯ ವಾಟ್ಸಪ್ ಗ್ರೂಪಲ್ಲಿ ಡಿಸ್ಕಸ್ ಆಗಿದ್ದು ಒಂದು 1 hour ಒಳಗಡೆ ನಮ್ಮ ಆ ವಾಟ್ಸಪ್ ಗ್ರೂಪಲ್ಲಿರುವಂಥ ಮೆಂಬರ್ಸ್ ಎಲ್ಲ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. 1000, 2000, 5000, 10,000ಗೆ ಒಂದು 2-3 hours ಒಳಗೆ ದೊಡ್ಡ ಮಟ್ಟದೊಂದು ಅಮೌಂಟ್ ಕಲೆಕ್ಟ್ ಆಗಿಬಿಡ್ತು. ಸೊ ನಮಗೇನಾಯಿತು, ಒಂದು ಧೈರ್ಯ ಬಂತು, ಇದನ್ನು ಮಾಡ್ಬೋದು ಅಂತೇಳಿ. ನಾವೇನು ಮಾಡಿದ್ವಿ, ಮಡಿಕೇರಿಲಿರುವಂಥ ನಮ್ಮ ಪರಿಚಯದವ್ರ ಹತ್ರನೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವು ನೇರವಾಗಿ ಜಿಲ್ಲಾಧಿಕಾರಿಗಳ ಬಳಿ ಹೋದ್ವಿ. ಇದನ್ನು ನಿಜವಾಗ್ಲೂ ಖುಷಿ ಆಗೋದೇನು ಅಂತ ಹೇಳಿದರೆ, ಜಿಲ್ಲಾಧಿಕಾರಿಗಳ ಒಂದು ಜನಪರ ನಿಲುವು, ನಮ್ಮ ಕಾನ್ಸೆಪ್ಟ್ ಅವರು ತುಂಬ ಸಂತೋಷದಿಂದ ಸ್ವೀಕರಿಸಿ, ಆಯಿತು ನಿಮಗೆ ವಿಶೇಷ ಅನುಮತಿ, ಆದಷ್ಟು ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಂಡು ನೀವು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡು ಹಾಸ್ಪಿಟ್ಲಲ್ಲಿ ಮಾಡಿ ಅಂತ ಆಯಿತು. ಸೊ ಅವ್ರೇನು ಮಾಡಿದ್ರು, ಒಬ್ಬರು ನೋಡಲ್ ಆಫೀಸರ್ನ ನಮಗೆ ಅಪಾಯಿಂಟ್ ಮಾಡಿ ಕೊಟ್ಟರು. ಹಾಗಾಗಿ ನೋಡಲ್ ಆಫೀಸರ್ ಜೊತೆ ನಾವು ರಕ್ಷಣಾ ವೇದಿಕೆಯದೊಂದು ನಾವೊಂದು ಸ್ವಲ್ಪ ಜನ ಹೋಗಿ ನೋಡುವಾಗ, ಡಿಸ್ಟಿಕ್ ಹಾಸ್ಪಿಟಲ್ ಎದುರುಗಡೆ ಬೇಡ, ಅಲ್ಲಿ ಪಾಸಿಟಿವ್ ಮತ್ತು ಅವರ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಬರೋದ್ರಿಂದ ಸ್ವಲ್ಪ ರೋಡ್ ಸೈಡಲ್ಲಿ ಹೊರಗಡೆ ಮಾಡುವಂತಾಯಿತು. ಹಾಗಾಗಿ ನಾವು ಕೋವಿಡ್ ಹಾಸ್ಪಿಟಲ್ದು ಮುಂಭಾಗ ಅಲ್ಲೇನು ಮೆಡಿಕಲ್ ಶಾಪು ಸುಜಾತ ಕ್ಯಾಂಟೀನಲ್ಲಿದೆ, ಅದರದ್ದು ಆವರಣದಲ್ಲಿ ನಾವು ಒಂದು ಸ್ಟಾಲ್ ಥರ ಮಾಡ್ಕೊಂಡ್ವಿ. ನಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಇತ್ತು, ನಮ್ಮ ಹತ್ರ ಯಾರು ಬರ್ಬೋದು, ಬರ್ಲಿಕ್ಕಿಲ್ವಾ, ಏನಾಗ್ಬೋದು ಅಂತ ತಿಳ್ಕೊಂಡು. ಬಟ್ ಒಂದು 2 ದಿನ ಕಳೀತಾ ಇದ್ದಾಗೆ ನಾವು ಎಂತಹ ಒಂದು ಪುಣ್ಯ ಕಾರ್ಯಕ್ಕೆ ಕೈ ಹಾಕಿದ್ದೀವಿ ಅಂತೇಳಿ ನಮಗೆ ಅರ್ಥ ಆಯಿತು. ಜನ 100 ಸಂಖ್ಯೆಯಲ್ಲಿ ಬರೋಕ್ಕೆ ಶುರು ಮಾಡಿದರು. ನಾವು ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾ ಇದ್ವಿ ಅದರದ್ದು ಡಬಲ್ ಟ್ರಿಬಲ್ ಮಾಡುವಂತಹ ಸಂದರ್ಭ ಕೂಡ ಬಂದ್ಬಿಡ್ತು. ಸೊ ನಾವು ಬೆಳಿಗ್ಗೆ ಒಂದು 100ರಿಂದ 150 ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಒಂದು 300ರಿಂದ 400 ಜನದ ಒಳಗಡೆ ಇರುವಂಥ ಊಟವನ್ನು ಕೊಟ್ಟಿದ್ದೀವಿ. ಸೊ ಈ ಟೈಮಲ್ಲಿ ತುಂಬಾ ಹೆಲ್ಪ್ ಆಗಿದೆ. ಸೊ ಇದನ್ನು ಎಷ್ಟು ದಿನ ಮಾಡೋಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರಿ? ಲೈಕ್ ಎಷ್ಟು ದಿನ ಮಾಡಿದ್ರಿ ಈ ಪ್ರೋಗ್ರಾಮ್ನ? ನಾವು ಆ್ಯಕ್ಚುಲಿ ಒಂದು 2 or 3 days ನಮ್ಮ ಒಂದು ಅಂದಾಜಿದ್ದದ್ದು ಒಂದು 2 ಅಥವಾ 3 ದಿನ ಜನ ಬರ್ಬೋದು ಅಂತೇಳಿ. ಬಟ್ ಜನ ದೊಡ್ಡ ಮಟ್ಟದಲ್ಲಿ ಬರಕ್ಕೆ ಶುರು ಆದರು. ನಮಗೆ ರೆಸ್ಪಾನ್ಸ್ ಕೂಡ ನಮ್ಮ ದಾನಿಗಳಿಂದ ಸಿಕ್ಕಕ್ಕೆ ಶುರು ಮಾಡಿತು. ಸೊ ಇದೊಂದು ವಿಚಾರವನ್ನು ನಾನು ಪ್ರಸ್ತಾಪ ಮಾಡಲೇಬೇಕು. ಕೊಡಗು ರಕ್ಷಣಾ ವೇದಿಕೆ ಏನು ನಮ್ಮವರಿಗಾಗಿ ನಾವು ಅಂತ ಹೇಳುವಂಥ ಹೆಸರಿನ ಈ ಅನ್ನದಾನದ ಪ್ರೋಗ್ರಾಮ್ ಮಾಡ್ತಾ ಇತ್ತು. ಇದು ಎಲ್ಲ ಮೀಡಿಯಾದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಿಂಟ್ ಆ್ಯಂಡ್ ವಿಜುವಲ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಾಳ್ಗಿಚ್ಚಿನ ಥರ ಹರಡಕ್ಕೆ ಶುರು ಆಯಿತು. ನಮಗೆ ಬೇರೆ 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 ಕಡೆಯಿಂದ ನಮಗೆ ಡೊನೇಷನ್ ಕೊಡ್ತಾ ಬಂದರು. ಹೌದು ಮೇಡಮ್, ಕೊಡಗು ಬೇಸ್ನವರು ಮೈಸೂರಿನಿಂದ, ಬ್ಯಾಂಗ್ಳೂರಿನಿಂದ, ಡೆಲ್ಲಿ ಕೊಡ ಸಮಾಜ್ ಮೆಂಬರ್ಸ್, ಮಿಡ್ಲ್ ಈಸ್ಟ್, ಜರ್ಮನಿ, ಆಸ್ಟ್ರೇಲಿಯಾ, ಸ್ಟೇಟ್ಸ್, ಹೀಗೆ ಮತ್ತು ಸಿಂಗಾಪುರ್ ಕೊಡ ಸಮಾಜ್, ಮತ್ತು ಎಲ್ಲ ಈ ಕೊಡಗಿನಲ್ಲಿರುವಂಥ ಎಲ್ಲ ಜಾತಿ ಜನಾಂಗ ಅವ್ರದ್ದು ಎಲ್ಲರದ್ದು ನಮಗೆ ಭಾರಿ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಸಿಗುವಾಗ ನಮಗೆ ಒಂದು ಧೈರ್ಯ ಬಂತು. 3 ದಿನ ಅಂತ ಮಾಡ್ಲಿಕ್ಕೆ ಹೊರಟದನ್ನು ನಾವು ಮೊನ್ನೆ ಅಂದರೆ ಸೋಮವಾರದವರೆಗೆ 31 ದಿನ ನಾವು ನಡೆಸಿದ್ದೀವಿ. ಈ 31 ದಿನದಲ್ಲಿ ಒಂದು 14 days ಬೆಳಗಿನ ಬ್ರೇಕ್ಫಾಸ್ಟನ್ನು ಆರ್ಟ್ ಆಫ್ ಲಿವಿಂಗ್ದು ಮಡಿಕೇರಿ ಶಾಖೆದ ಕನ್ವೀನರ್ ಕೃಷ್ಣ ಬೋಪಯ್ಯ ಅಂತ ಇದ್ದಾರೆ, ಅವರು ಕೊಟ್ಟರು. ಅಲ್ಲಿಂದ ಬಾಕಿ ನಾವು ಪ್ರತಿದಿನ ಮಧ್ಯಾಹ್ನ ನಮ್ಮ ಮನೆಯಲ್ಲಿ ಊಟ ತಯಾರು ಮಾಡಿ ನಾವು ಕೊಡ್ತಾ ಇದ್ವಿ. ನಮ್ಮ ಊಟ ಅಂತ ಹೇಳಿದ್ರೆ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಪ್ರತಿಯೊಂದು ಊಟದಲ್ಲೂ ಒಂದೊಂದು ಮೊಟ್ಟೆ ಇರ್ತಾ ಇತ್ತು. ನಾವು ಆ ಊಟಕ್ಕೆ ಏನೆಲ್ಲ ಗ್ರಾಸರೀಸ್ ಮತ್ತು ಏನು ದಿನಸಿಯನ್ನು ಉಪಯೋಗಿಸಿದ್ದೀವಿ ಎಲ್ಲ ಕೂಡ ಅತ್ಯುತ್ತಮ ಗುಣಮಟ್ಟದ ದಿನಸಿಯನ್ನೇ ನಾವು ಬಳಸಿದ್ದೀವಿ. ತರಕಾರಿಗೆ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಕೆಲವೊಮ್ಮೆ ಲಾಕ್ಡೌನ್ ಓಪನ್ ಇರುವಾಗ ಅಪ್ಪಂಗಳ ಅಂತಿದೆ ಅಲ್ಲಿ ನಾಡು ತರಕಾರಿ ಸಿಗುತ್ತೆ. ಅಪ್ಪಂಗಳಕ್ಕೆ ಹೋಗಿ ನಾಡು ತರಕಾರಿ ತಂದ್ವಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೈಮ್ ಕಾಲೂರಿಂದ ನಮಗೆ ತರಕಾರಿ ಬರ್ತಾ ಇತ್ತು. ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಈ ಒಂದು ಅಭಿಯಾನದ ಮುಖಾಂತರ ನಮ್ಮ ರೈತರಿಗೆ ನಾವು ಸಪೋರ್ಟ್ ಮಾಡಬೇಕು.
ಬಟ್ ನಂತರದ ದಿನಗಳಲ್ಲಿ ಕಾಲೂರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸಿಟಿವ್ ಪೇಷಂಟ್ಸ್ ರಿಪೋರ್ಟ್ ಆಗ್ತಿದ್ದ ಕಾರಣಕ್ಕಾಗಿ ನಮಗೆ ಅಲ್ಲಿ ತರಕಾರಿ ಬರೋದು ನಿಂತು ಬಿಡ್ತು. ಆದರೂ ಕ್ಯಾರೆಟ್, ಈರುಳ್ಳಿ ಇದೆರಡನ್ನ ಹೊರತುಪಡಿಸಿ ಬಹುತೇಕ ತರಕಾರಿಗಳನ್ನು ಕೊಡಗಿನ ಬೆಳೆಗಾರರ ಹತ್ರನೇ ನಾವು ಹುಡುಕಿ ಹೋಗಿ ತಂದು ಮಾಡಿದ್ದೀವಿ. ಸೊ ಹಾಗಾಗಿ ಈ ಒಂದು ಗುಣಮಟ್ಟವನ್ನು ಉಳಿಸ್ಕೊಂಡಿದ್ದಕ್ಕಾಗಿ ನಮ್ಮ ಊಟ ಅಂಥ ಒಂದು ಮೆಚ್ಚುಗೆಯನ್ನು ಗಳಿಸ್ತು. ಯಾವ ಮಟ್ಟಿಗೆ ನಮ್ಮ ಊಟ ಮೆಚ್ಚುಗೆಯನ್ನು ಗಳಿಸ್ತು ಅಂತ ಹೇಳಿದ್ರೆ, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಯಾರು ವರ್ಕ್ ಮಾಡ್ತಾಯಿದ್ರು ಅವ್ರಿಗೆ ಆಸ್ಪತ್ರೆಯಿಂದ ಕೊಡ್ತಾ ಇದ್ದ ಊಟವನ್ನು ಬೇಡ ಅಂತೇಳಿ ಕೊಡಗು ರಕ್ಷಣಾ ವೇದಿಕೆಗೆ ಬಂದ್ಬಿಟ್ಟು ಅವರು ಊಟ ಸ್ವೀಕಾರ ಮಾಡ್ತಾಯಿದ್ರು. ನಾವು ಕೂಡ ಅವರಿಗೆ ಅಷ್ಟೇ ಒಂದು ಸಂತೋಷದಲ್ಲಿ ಅವರಿಗೆ ಊಟ ಸರ್ವ್ ಮಾಡ್ತಾ ಇದ್ವಿ. ಓಕೆ, ಈಗ ತುಂಬಾನೇ ರೆಸ್ಪಾನ್ಸ್ ಸಿಕ್ಕಿದೆ ನಿಮಗೆ, ಹಾಗೆ ಜನರಿಗೂ ಕೂಡ ತುಂಬಾನೇ ಹೆಲ್ಪ್ ಆಗಿದೆ. ಸೊ ಈ ಪ್ರೋಗ್ರಾಮ್ನ ನೀವು ಒಂದು ಮಾಡಿದ್ದು ತುಂಬಾನೇ ಒಳ್ಳೆ ಕೆಲಸ ಕೂಡ. ಹಾಗೆ ನಿಮಗೂ ಕೂಡ ತುಂಬಾ ಜನ ಇದಕ್ಕೆ ಇನ್ವಾಲ್ವ್ ಮಾಡಿದ, ಲೈಕ್ ಈ ಪ್ರೋಗ್ರಾಮ್ನ ಇನ್ನು ಮುಂದೆ ಹೋಗ್ಲಿಕ್ಕೆ ಕೂಡ. ಹಾಗೆ ಇನ್ನೂ ಏನಾದರೂ ನಿಮ್ದು ಇನ್ನೂ ಪ್ಲಾನ್ಸ್ ಇದೆಯಾ? ಈ ಕೋವಿಡ್ ಈಗ ಹೇಗಾದ್ರೂ ಹೆಚ್ಚುತ್ತಾ ಉಂಟು, ಸ್ವಲ್ಪ ರೇಟಲ್ಲಿ ಕಮ್ಮಿನೂ ಆಗ್ತಾ ಇದೆ. ಸೊ ಇನ್ನು ಏನು ನಿಮ್ದು ಇದು ಇನ್ನು ಪ್ಲಾನ್ಸ್ ಏನಿದೆ ಈ COVID-19 ಬಗ್ಗೆ? ಮೇಡಮ್, ಹೇಗಂತ ಹೇಳಿದ್ರೆ, ನಾನು ನಮ್ಮ ಈ ಒಂದು ಇದರಲ್ಲಿ ಸಂದರ್ಶನದ ಪ್ರಾರಂಭದಲ್ಲೇ ಹೇಳಿದಾಗೆ, ಕೊಡಗಿನ ವಿಚಾರಕ್ಕೆ ಕೊಡಗು ರಕ್ಷಣಾ ವೇದಿಕೆ ಇನ್ವಾಲ್ವ್ ಆಗ್ತಾ ಇರೋದು ಇದೇ ಪ್ರಥಮ ಅಲ್ಲ ಮತ್ತು ಇದೇ ಕೊನೆ ಅಲ್ಲ. ನಮ್ಮ ಅವಶ್ಯಕತೆಗೆ ಬಿದ್ದರೆ ನಾವು ಮತ್ತೆ ವಾಪಸ್ ನಾವು ಈ ಒಂದು ಅಭಿಯಾನವನ್ನು ಪುನರಾರಂಭ ಮಾಡ್ತೀವಿ. ಅದಕ್ಕಿರುವಂಥ ಎಲ್ಲ ಸಂಪನ್ಮೂಲ ನಮ್ಮ ಹತ್ರ ಇದೆ. ಒಂದು ಜೊತೆಯಲ್ಲಿ ಕೊಡಗು ರಕ್ಷಣಾ ವೇದಿಕೆಗೆ ಇನ್ನೂ ಹಲವು ಕನಸುಗಳಿದೆ ಮೇಡಮ್. ಈ ಕೊಡಗಿನಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಬೇರೆ ಡಿಸ್ಟ್ರಿಕ್ಟ್ಗಳಿಗೆ ಹೋಲಿಸಿದ್ರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ವೇ ಇಲ್ಲ. ತುಂಬ ಇದು ಸಮಸ್ಯೆ, ದೊಡ್ಡ ಸಮಸ್ಯೆ. ಇದೇ ಸಮಸ್ಯೆದ ವಿಚಾರದಲ್ಲಿ ನಾವು ಹಿಂದೆ ನಮ್ಮ ಆರೋಗ್ಯ ಸಚಿವರಿಗೆ ಒಂದು ಕೊಡಗಿಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬೇಕು ಅಂತ ಹೇಳುವಂಥ ಒಂದು ಮನವಿಯನ್ನು ಮಾಡಿದ್ವಿ. ಬಟ್ ಅದು ಏನೂ ಆಗಲಿಲ್ಲ. ಈಗ ಕೊಡಗು ರಕ್ಷಣಾ ವೇದಿಕೆಗೆ ಒಂದು ಕನಸಿದೆ. ಏನು ಅಂತ ಹೇಳಿದರೆ, ಒಂದು ಸೊಸೈಟಿ ರೀತಿಯಲ್ಲಿ ಒಂದು ಆಸ್ಪತ್ರೆ. ಅದು ನೆರೆಯ ಕೇರಳದಲ್ಲಿ ಸಕ್ಸಸ್ ಆಗಿದೆ. ಪ್ರತಿ ಒಂದು ತಾಲೂಕು ಮಟ್ಟದಲ್ಲಿ ಅಲ್ಲಿದೆ ಜನರು ಸೇರಿಕೊಂಡು ಒಂದಿಷ್ಟು ಷೇರು ಬಂಡವಾಳ ಹಾಕಿ ಅವರ ಒಂದು ಹಾಸ್ಪಿಟಲ್ ಮಾಡಿಕೊಂಡು ಆ ಹಾಸ್ಪಿಟ್ಲಲ್ಲಿ ಅಷ್ಟು ಚೆಂದ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಕೊಡಗು ರಕ್ಷಣಾ ವೇದಿಕೆಗೆ ಇರೋ ಕನಸು ಏನು ಅಂತ ಹೇಳಿದರೆ, ಆಸ್ಪತ್ರೆ ವಿಚಾರದಲ್ಲಿ ಸರ್ಕಾರವನ್ನು ಡಿಪೆಂಡ್ ಆಗದೆ ನಾವೇ ಕೊಡಗಿನ ಜನ, ಅಲ್ಲಿ ಕೇರಳದಲ್ಲಿ ಏನೊಂದು ಆ ಒಂದು ಹಾಸ್ಪಿಟ್ಲದ ಒಂದು ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿದೆ, ಅದನ್ನು ಕೊಡಗಿಗೆ ಅಳವಡಿಸ್ಕೊಂಡು ನಮ್ಮ ಜನರನ್ನ ಇನ್ವಾಲ್ವ್ ಮಾಡಿಕೊಂಡು ಕೊಡಗು ಬೇಸ್ಡ್ ಪ್ರಪಂಚದಾದ್ಯಂತ ಇರುವಂತಹ ಫಂಡರ್ಸ್ ಯಾರಿದ್ದಾರೆ ಅವ್ರದ್ದೊಂದು ನೆರವು ಪಡ್ಕೊಂಡು ಕೊಡಗಿನಲ್ಲೇ ಒಂದು ಅತ್ಯುತ್ತಮ ದರ್ಜೆಯ ಒಂದು ಆಸ್ಪತ್ರೆ ಮಾಡಬೇಕು ಅಂತ ಹೇಳುವಂಥ ಕಾನ್ಸೆಪ್ಟ್ ಇದೆ. ಸೊ ಈಗ ನೀವು ಈ ನೆಕ್ಸ್ಟ್ ಕಾನ್ಸೆಪ್ಟ್ ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ ಅಂದ್ರೆ ಲೈಕ್ ಕಾಮನ್ ಆಗಿ ನಮ್ಮ ಕೊಡಗಿನ ಜನಗೆ ಹೆಲ್ಪ್ ಆಗುವಂತ ರೀತಿಯಲ್ಲಿ ನಿಮ್ದೊಂದು ಪ್ಲಾನ್ ಇದೆ. ಓಕೆ, ಸೊ ಈಗ COVID-19 ನಿಮ್ಗೆ ಗೊತ್ತಿರೋ ಪ್ರಕಾರ ತುಂಬಾನೇ ಹರಡ್ತಾ ಉಂಟು. ಸೊ ನಿಮ್ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೇಗೆ ಲೈಕ್ ಇದನ್ನ ಕಮ್ಮಿ ಪಡಿಸ್ಕೋಬಹುದು ನಾವು COVID-19 ಇಂದ ಅಂತ? ಆಕ್ಚುಲಿ ಈ COVID-19 ವಿಚಾರದಲ್ಲಿ ನಾವು ಎಲ್ಲ ಸಂಪೂರ್ಣವಾಗಿ ನಾವು ಸರ್ಕಾರವನ್ನು ಡಿಪೆಂಡ್ ಆಗದೆ ನಮ್ಮ ಮುನ್ನೆಚ್ಚರಿಕೆಯನ್ನು ನಾವು ವಹಿಸ್ಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮತ್ತು ಸ್ಯಾನಿಟೈಸಿಂಗ್ ಮತ್ತು ಇಷ್ಟನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ಈ ಕೊರೋನಾವನ್ನು ನಾವು ತಡಿಬಹುದು. ಇಲ್ಲದೆ ಹೋದರೆ ಈ ಬಹುಶಃ ಅದು ಸುಳ್ಳ ನಿಜನೂ ಗೊತ್ತಿಲ್ಲ, ಬಟ್ ಎಲ್ಲ ಕಡೆ ಮಾಹಿತಿ ಇದೆ ಕೋವಿಡ್ 3rd ವೇವ್ ಬರ್ತಾ ಇದೆ ಅಂತೇಳಿ. ನಾವೆಲ್ಲ ನೋಡಿದಾಗೆ ಫಸ್ಟ್ ವೇವ್ ಮೈಲ್ಡ್ ಆಗಿತ್ತು, ಈ ಸೆಕೆಂಡ್ ವೇವ್ ತುಂಬ ಅಗ್ರೆಸಿವ್ ಇತ್ತು, ಇನ್ನು 3rd ವೇವ್ ಯಾವ ಥರದಲ್ಲಿ ಬಂದು ಅಪ್ಪಳಿಸುತ್ತೆ ಗೊತ್ತಿಲ್ಲ. ಬಟ್ ಇದಕ್ಕೆ ನಾವು ಮಾನಸಿಕವಾಗಿ ಮತ್ತು ಬೇರೆ ಎಲ್ಲ ಥರದಲ್ಲಿ ನಾವು ಎಚ್ಚರಿಕೆ ವಹಿಸ್ಕೊಂಡು ಇದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನಿಸಬಹುದು ಅಂತ ಅನಿಸ್ತಾ ಇದೆ. ಓಕೆ, ಈಗ ನೀವು ನೋಡಿರೋ ಪ್ರಕಾರ COVID-19 ಅಂದರೆ ತುಂಬ ಜನ ಟೆಸ್ಟಿಂಗಿಗೆ ಹೋಗೋದಿಲ್ಲ, ಭಯ ಪಡ್ಕೊಂಡು ಮನೇಲೇ ಇರ್ತಾರೆ. ಸೊ ನಿಮಗೆ ಕೋವಿಡ್ ಬಂದಾಗ ನೀವು ಅದನ್ನು ಆ ಸಿಚುವೇಶನ್ ಹೇಗೆ ಫೇಸ್ ಮಾಡಿದ್ರಿ? ಮೇಡಮ್, ನಾನು ಆ್ಯಕ್ಚುಲಿ ಏಪ್ರಿಲ್ 10th ಮೈಸೂರು ಕೋರ್ಟಿಗೆ ಹೋಗಿದ್ದೆ. ನಾನು ವೃತ್ತಿಯಲ್ಲಿ ವಕೀಲಾದ ಕಾರಣಕ್ಕಾಗಿ ಮೈಸೂರು ಕೋರ್ಟಿಗೆ ಹೋಗಿದ್ದೆ. ಅಲ್ಲಿ ತುಂಬ ಸ್ಪ್ರೆಡ್ ಆಗಿತ್ತು. ನನಗೇನು ಅನಿಸ್ಲಿಲ್ಲ. ನಾನು ತುಂಬ ಮುತುವರ್ಜಿಯನ್ನು ವಹಿಸ್ತಾ ಇದ್ದೆ, ಮಾಸ್ಕ್ ಧರಿಸ್ತಾ ಇದ್ದೆ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ, ಮತ್ತು ಸ್ಯಾನಿಟೈಸ್ ಮಾಡ್ಕೊಳ್ತಾ ಇದ್ದೆ. ಬಟ್ ಮೈಸೂರು ಹೋಗಿ ಬಂದಿದ್ದು 2 ದಿನದಲ್ಲಿ, ಅಂದರೆ ಅಂದಾಜು ಏಪ್ರಿಲ್ 12th ನನಗೆ ಒಂದು ಮೈಕೈ ನೋವು ಮತ್ತು ಜ್ವರ ಶುರು ಆಗಿಬಿಡ್ತು. ನಾನೇನು ತಿಳ್ಕೊಂಡೆ, ಫಸ್ಟ್ 1-2 ದಿನ ಬಹುಶಃ ನೀರೇನೋ ಚೇಂಜ್ ಆಯಿತು, ನನಗೆ ಶೀತ ಆಗಿರ್ಬೋದು ಅಂತೇಳಿ. ಬಟ್ ಏಪ್ರಿಲ್ 15th ಆಗೋತ್ತಿಗೆ ಸಿವಿಯರ್ ಹೆಡ್ಏಕ್, ತಡೆಯಲು ಅಸಾಧ್ಯವಾದಂಥ ತಲೆನೋವು, ವಿಪರೀತ ಮೈಕೈ ನೋವು, ಜ್ವರ ನನಗೆ ಕಾಣಿಸ್ಕೊಳ್ತು. ಸೊ ನಾನೇನು ಮಾಡಿಬಿಟ್ಟೆ, ಬೇರೆ ಕೆಲವ್ರಿಗೆ ಮನೇಲಿ ನಾನು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗಲಿಲ್ಲ. ನಾನು ನೇರವಾಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿ ಲಕ್ಕಿಲಿ ನನಗೆ ಆಗ ರ್ಯಾಟ್ ಮಾಡ್ತಾಯಿದ್ರು, ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಮಾಡ್ತಾಯಿದ್ರು.
ರ್ಯಾಟ್ ಟೆಸ್ಟಲ್ಲಿ ನಂದು ಪಾಸಿಟಿವ್ ಆಯಿತು. ಓಕೆ. ಪಾಸಿಟಿವ್ ಆಗಿದ ತಕ್ಷಣ ನಾನು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಒಂದಿನ ಇದ್ದು ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಬಂದೆ. ಮನೆಗೆ ಬಂದುಬಿಟ್ಟು ಮನೇಲೇ ನನ್ನ ವೈಫ್ ಮತ್ತು 2 ಮಕ್ಕಳಿದ್ದಾರೆ, ಮನೇಲೆ ನಾನು ಐಸೋಲೇಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ. ಬಟ್ 2 ದಿನದಲ್ಲಿ ನನ್ನ ವೈಫ್ ಮತ್ತು ಮಕ್ಕಳು ಕೂಡ ಸಿಂಪ್ಟಮ್ ಬಂತು, ಹಾಗಾಗಿ ಪಾಸಿಟಿವ್ ಆಯಿತು. ಬಟ್ ಅದಾದಮೇಲೆ ನಿರಂತರವಾಗಿ ಸ್ಟೀಮ್ ತಗೊಳ್ಳೋದು, ಗಾಗ್ಲಿಂಗ್ ಮತ್ತು ಹೆಲ್ತಿ ಫುಡ್, ಪ್ರೋಟೀನ್ ಫುಡ್, ಮೊಟ್ಟೆ ಇದನ್ನು ತಗೊಂಡು ಈಗ ನಾನು ಹೆಲ್ತಿಯಾಗಿ ನಮ್ಮ ಕೊಡಗು ರಕ್ಷಣಾ ವೇದಿಕೆ ವತಿಯಿಂದ ಕೋವಿಡ್ ಹಾಸ್ಪಿಟಲ್ ಮುಂದೆ ಲಾಸ್ಟ್ 31 ಡೇಸಲ್ಲಿ ನಿಯರ್ಲಿ 12,000 ಊಟವನ್ನು ನಾವು ಜನರಿಗೆ ಕೊಟ್ಟಿದ್ದೀವಿ. ಸೊ ದಟ್ಸ್ ದ ಪ್ರೌಡ್ ಮೂಮೆಂಟ್. ಆ್ಯಕ್ಚುಲಿ ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ಹಾಗೆ ನೀವು ಒಳ್ಳೆ ಮೆಸೇಜ್ ಕೂಡ ಕೊಟ್ರಿ. ನೋಡಿ, ಈಗ ಕೋವಿಡ್ ಪೇಷಂಟ್ಸ್ ಏನಾದರೂ ಈಗ ಜಸ್ಟ್ ಸಿಂಪ್ಟಮ್ಸ್ ಈಗ ನಾರ್ಮಲಾಗಿ ಕೊಡಗಲ್ಲಿ ಇದ್ಬಿಟ್ಟು ನಾವೀಗ ಶೀತ ಜ್ವರ ಅಂತ ಎಲ್ಲರೂ ನಾರ್ಮಲ್ ಆಗಿ ಮನೇಲೇ ಇರ್ತಾರೆ. ಸೊ ನೀವು ಈಗ ಹೇಳಿದ್ದು ಕರೆಕ್ಟೇ. ಲೈಕ್ ಸ್ವಲ್ಪ ಶೀತ ಬಂದ್ರೂ ನಾವು ಹೋಗಿ ಹಾಸ್ಪಿಟಲಲ್ಲಿ ಟೆಸ್ಟಿಂಗ್ ಮಾಡೋದು ತುಂಬಾ ಅವಶ್ಯಕತೆ ಇದೆ ಈಗ. ಯಾಕಂದರೆ ಈಗ ವ್ಯಾಕ್ಸಿನೇಷನ್ ತೊಗೊಳೋಕ್ಕೂ ಕೂಡ ತುಂಬ ಜನ ಭಯ ಪಡ್ತಾ ಇದ್ದಾರೆ. ಯಾಕಂದರೆ ಜ್ವರ ಬರುತ್ತೆ, ಹಾಗೆ ಬರುತ್ತೆ, ಹೀಗೆ ಬರುತ್ತೆ ಅಂತ. ಸೊ ಇದಕ್ಕೆಲ್ಲ ನೀವಿನ್ನೂ ಏನು ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಈಗ ಲಾಸ್ಟ್ 31 ಡೇಸ್ನಲ್ಲಿ ನಾವು ಇಡೀ ದಿನ ಕೋವಿಡ್ ಹಾಸ್ಪಿಟಲ್ ಮುಂದೆ ಇದ್ದ ಕಾರಣಕ್ಕೆ ಒಂದು ವಿಚಾರವನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ. ಏನು ಅಂತ ಹೇಳಿದರೆ, ಈ ಯಾರೆಲ್ಲ ಕೋವಿಡ್ ಡೆತ್ಗಳಾಗಿದೆ ಅದರಲ್ಲಿ ಬಹುಪಾಲು ಡೆತ್ ಅವರು 5 ರಿಂದ 7 ದಿನಗಳ ಕಾಲ ಏನು ಜ್ವರ ಇರುತ್ತೆ ಅವರು ಹಾಸ್ಪಿಟ್ಲಿಗೆ ಬರದೆ ಯಾವುದೇ ರೀತಿಯ ಚೆಕಪ್ ಮಾಡ್ಕೊಳ್ಳದೆ ಮನೇಲೇ ಇದ್ದು ಏನು ಸ್ವಯಂ ಒಂದು ಟ್ರೀಟ್ಮೆಂಟ್ ತಗೊಳ್ಳೋಕೆ ಹೋಗಿದ್ದಾರೆ. ಆ ಸ್ವಯಂ ಟ್ರೀಟ್ಮೆಂಟ್ ತಗೊಳ್ಳೋಕೆ ಹೋಗಿ ಲಾಸ್ಟಿಗೆ ಕೊನೆ ಕ್ಷಣದಲ್ಲಿ ಉಸಿರಾಟದ ಸಮಸ್ಯೆ ಬಂದಾಗ ಅವರು ಹಾಸ್ಪಿಟ್ಲಿಗೆ ಬಂದರು. ಆದರೆ ದುರಾದೃಷ್ಟವಶಾತ್ ಅವ್ರನ್ನ ಯಾರನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಹಾಸ್ಪಿಟ್ಲ್ ಮುಂದೆ ನಾವೇನು ಊಟ ನೀಡ್ತಾ ಇದ್ವಿ ಆಗ ಕೂಡ ನಮಗೆ ಒಳಗೆ ಭಯ ಇತ್ತು. ಯಾಕೆಂತಂದರೆ ನಮ್ಮ ಹತ್ರ ಊಟ ತಗೊಳ್ಳೋಕ್ಕೆ ಬರ್ತಾ ಇದ್ದಿದ್ದು ಮತ್ತು ನಾವು ಊಟ ಕೊಡಲಿಕ್ಕೆ ಹೊರಟಿದ್ದು ಪ್ರೈಮರಿ ಕಾಂಟ್ಯಾಕ್ಟ್ಸ್ಗೆ. ಮತ್ತು ಕೆಲವರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಪಾಸಿಟಿವ್ ಆಗಿರೋರು ಮಡಿಕೇರಿಗೆ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋಕೆ ಬರ್ತಾ ಇದ್ದವರು ಕೂಡ ಆ ವಿಚಾರವನ್ನು ಮುಚ್ಚಿಟ್ಟು ನಮ್ಮ ಹತ್ರ ಬಂದು ಊಟ ತಗೊಂಡು ಆದಮೇಲೆ ನಾವು ಬಹುಪಾಲು ನಮ್ಮ ಹತ್ರ ಬಂದವ್ರನ್ನ ಅವರ ಊರು, ಅವರ ವಿಳಾಸ ಮತ್ತು ಅವರ ಹೆಸರು ಯಾಕೆ ಬಂದಿದ್ದೀರಾ ಅಂತೇಳಿ ನಾವೆಲ್ಲರನ್ನು ವಿಚಾರಿಸ್ಕೊಂಡಿದ್ವಿ. ಆಗ ನಮಗೆ ಗೊತ್ತಾದದ್ದು ಪಾಸಿಟಿವ್ ಇರೋರು ಕೂಡ ಸ್ವಲ್ಪ ಬೇಜವಾಬ್ದಾರಿಯಿಂದ ಬಂದು ಅಲ್ಲಿ ಫುಡ್ ತಗೊಳ್ತಾ ಇದ್ರು. ಸೊ ನಾವು ರಕ್ಷಣಾ ವೇದಿಕೆಯವರು ನಾವು ಯಾವುದೇ PP ಕಿಟ್ ಹಾಕೊಳ್ಳದೆ ಬಹುಶಃ ಸಾವಿನ ಜೊತೆ ಸರಸ ಆಡಿದ್ದೀವಿ. ಬಟ್ ಒಂದಿಷ್ಟು ಜನರು ಮತ್ತು ದೇವ್ರದ ಆಶೀರ್ವಾದದಿಂದ ನಮ್ಮಲ್ಲಿ ಯಾರಿಗೂ ತೊಂದರೆ ಆಗಲಿಲ್ಲ ಮೇಡಮ್. ಓಕೆ, ಒಂದು ಶಾರ್ಟ್ ಬ್ರೇಕ್ ತಗೊಂಡು ಚರ್ಚೆನ ಮುಂದುವರ್ಸೋಣ. ಮೇಡಮ್, ಇದು ನಿಜವಾಗ್ಲೂ ನಮ್ಮ ಒಂದಿಷ್ಟು ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಜೀವನದಲ್ಲಿ ಮರೆಯಲಾಗದಂತಹ ದಿನಗಳು. ತಾಯಿ ಬದುಕಿ ವಾಪಸ್ ಬರಲಿ ಅಂತೇಳಿ ಅವ್ರ ದುಡ್ಡನ್ನು ನಮ್ಮ ಕೈ ಕೊಡುವಾಗ ನಮಗೆಲ್ಲೋ ನೋವಾಯ್ತು. ಹಸಿದವರಿಗೆ ಅನ್ನ ನೀಡಿದ ಅನ್ನದಾತ. ಲಾಕ್ಡೌನ್ ಸಂದರ್ಭದಲ್ಲಿ ಬಡವರಿಗೆ ಬಿಸಿ ಬಿಸಿ ಊಟ. ಕೊಡಗು ರಕ್ಷಣಾ ವೇದಿಕೆಯ ಅಧ್ಯಕ್ಷರ ಸಾಮಾಜಿಕ ಕಳಕಳಿ. ಸತತ 30 ದಿನಗಳವರೆಗೆ ರಕ್ಷಣಾ ವೇದಿಕೆಯಿಂದ ಅನ್ನದಾನ. ಸಮಾಜ ಸೇವಾ ನಿರತ ಪವನ್ ಪಮೇಯರ ಗಣನೀಯ ಸೇವೆ. ವೀಕ್ಷಿಸಿ ನಿಮ್ಮ ನೆಚ್ಚಿನ ಕೊಡಗು ಚಾನಲ್ನಲ್ಲಿ ಭಾನುವಾರ ಹಾಗೂ ಸೋಮವಾರ ಸಂಜೆ 7 ಗಂಟೆಗೆ. ಕೊಡಗು ರಕ್ಷಣಾ ವೇದಿಕೆಯ ಅಧ್ಯಕ್ಷ ಪವನ್ ಪಮೇಯರ ಮನದಾಳದ ಮಾತು. ಬ್ರೇಕ್ನ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವು ಹೇಳಿ ಪ್ರಕಾರ ಲೈಕ್ ಫುಡ್ಡೆಲ್ಲ ಅರೇಂಜ್ ಮಾಡ್ತಾ ಇದ್ರಿ. ಸೊ ಅರ್ಲಿ ಮಾರ್ನಿಂಗ್ ನೀವು 7 o'clock ರೀಚ್ ಆಗಬೇಕಾಗಿತ್ತು ಅಲ್ಲಿಗೆ. ಸೊ ಮಾರ್ನಿಂಗ್ ಪ್ರಿಪ್ರೇಷನ್ ಹೇಗೆ ಮಾಡ್ತಾ ಇದ್ರಿ? ಲೈಕ್ ಕರೆಕ್ಟ್ 7 o'clock ನೀವು ಅಲ್ಲಿ ರೀಚ್ ಆಗಿ ಫುಡ್ನೆಲ್ಲ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿತ್ತು. ಸೊ ಅದು ಹೇಗಿತ್ತು ನಿಮ್ಮ? ಮೇಡಮ್, ಇದು ನಿಜವಾಗ್ಲೂ ನಮ್ಮ ಒಂದಿಷ್ಟು ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಜೀವನದಲ್ಲಿ ಮರೆಯಲಾಗದಂತಹ ದಿನಗಳು. ಯಾಕೆಂದರೆ ಪಾಸಿಟಿವ್ ಆಗಿ ಹೋಮ್ ಐಸೋಲೇಷನ್ ಮುಗ್ದ 3 ದಿನಕ್ಕೆ ನಾವು ಇದನ್ನು ಶುರು ಮಾಡ್ಕೊಂಡಿದ್ವಿ. ನಾನಂತೂ ಕೊರೋನಾದ ಹೊಡೆತಕ್ಕೆ ತುಂಬ ನಾನು ಸುಸ್ತಾಗಿಬಿಟ್ಟಿದ್ದೆ. ಅಂಥ ದಿನಗಳಲ್ಲಿ
ನಾವೇನು ಮಾಡ್ತಿದ್ವಿ ಅಂತಂದರೆ ಈ ಕೊಡಗು ರಕ್ಷಣಾ ವೇದಿಕೆಯ ಈ ಅನ್ನದಾಸೋಹದಲ್ಲಿ ಯಾರೆಲ್ಲ ಇದ್ರು ಕಾರ್ಯಕರ್ತರು, ನಾವು ಬೆಳಿಗ್ಗೆ 4 ಗಂಟೆಗೆ ಒಬ್ರಿಗೊಬ್ರಿಗೆ ಕಾಲ್ ಮಾಡಿಕೊಂಡು ಮತ್ತು ಅಲಾರಾಮ್ ಇಟ್ಕೊಂಡು ನಾವು ಎದ್ಬಿಡ್ತಾ ಇದ್ವಿ. 4:15 ಗಂಟೆ ಹೊತ್ತಿಗೆ ವೆಹಿಕಲ್ ಇರೋರು ಮನೆಗೆ ಬರ್ತಾ ಇದ್ರು, ಬಾಕಿ ಇರೋರನ್ನ ನಾನು ವೆಹಿಕಲ್ ತಗೊಂಡೋಗಿ ಪಿಕ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದೆ. ಆ ಟೈಮಲ್ಲಿ ಇನ್ನೂ ಕತ್ಲೆ ಇರ್ತಾ ಇತ್ತು. ಬೆಳಿಗ್ಗೆ ಮಡಿಕೇರಿಯ ಮಂಜು, ಚಳಿ, ಗಾಳಿ ತಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇತ್ತು. ಒಂದು ಬೆಳಿಗ್ಗೆ 5 ಗಂಟೆಗೆಲ್ಲ ನಾವು ಬಂದು ನಮ್ಮ ಏನಿಲ್ಲಿ ಒಂದು ವರ್ಕ್ ಪ್ಲೇಸ್ ಇತ್ತು, ಫುಡ್ ಪ್ರಿಪೇರ್ ಮಾಡ್ತಾ ಇದ್ವಿ, ನಾವು ಅಲ್ಲಿ ಸೇರ್ಕೊಳ್ತಾ ಇದ್ವಿ. ನಾವು ಸೇರ್ಕೊಂಡ್ಮೇಲೆ ಒಂದು 5 ಗಂಟೆಯಿಂದ 7 ಗಂಟೆವರೆಗೆ ನಾವು ನಮ್ಮಲ್ಲಿ ಏನು ಮಾಡ್ತಾ ಇದ್ವಿ, ಬ್ರೇಕ್ಫಾಸ್ಟ್ ಅಷ್ಟು ನಾವು ರೆಡಿ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಉಪ್ಪಿಟ್ಟು, ಪುಳಿಯೋಗರೆ, ಪಲಾವ್ ಮತ್ತೆ ಬ್ರೆಡ್ ಜಾಮೂನ್ ಕೂಡ ಕೊಟ್ಟಿದ್ದೀವಿ. ಈ ರೀತಿ ಒಂದು ದಿನ ಕೊಟ್ಟಿದ್ದು ಇನ್ನೊಂದು ದಿನ ಕೊಡ್ತಾ ಇರಲಿಲ್ಲ, ಡಿಫ್ರೆಂಟ್ ಫುಡ್ಸ್ ಮೇಲೆ. ಹಾಗಾಗಿ ಅದನ್ನ ಪ್ರಿಪೇರ್ ಮಾಡಿಕೊಂಡು ನೆಟ್ಟಿಗೆ ಆರ್ಟ್ ಆಫ್ ಲಿವಿಂಗ್ ಅವ್ರ ಹತ್ರ ಹೋಗ್ತಾ ಇದ್ವಿ. 6:45 ಗಂಟೆಗೆಲ್ಲ ಆರ್ಟ್ ಆಫ್ ಲಿವಿಂಗ್ ಅವ್ರ ಹತ್ರ ಹೋಗಿ ಅವರು ಕೊಡ್ತಾ ಇದ್ದ ಬ್ರೇಕ್ಫಾಸ್ಟ್ನ ಕಲೆಕ್ಟ್ ಮಾಡಿಕೊಂಡು ಎರಡು ಬ್ರೇಕ್ಫಾಸ್ಟ್ಗಳನ್ನ ಇಟ್ಕೊಂಡು, ಅಂದರೆ ಒಂದು 100-150 ಮೆಂಬರ್ಸ್ ಕೊಡುವಂಥದ್ದನ್ನ ನಾವು ಇಟ್ಕೊಂಡು ಹಾಸ್ಪಿಟಲ್ ಮುಂದೆ ನಮ್ಮ ಕೊಡಗು ರಕ್ಷಣಾ ವೇದಿಕೆದ ಒಂದು ಫ್ಲೆಕ್ಸ್ ಹಾಕೊಂಡು ಟೇಬಲ್ ಮೇಲೆ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಆ ಬ್ರೇಕ್ಫಾಸ್ಟ್ ಒಂದು 8-8:30 ಖಾಲಿ ಆಗ್ತಾ ಇತ್ತು. 8:30 ಗಂಟೆಗೆ ವಾಪಸ್ ಇಲ್ಲಿ ಬರೋ ಹೊತ್ತಿಗೆ ನಮ್ಮ ಅಡಿಗೆಯವರು ನಮಗೆ ಮಧ್ಯಾಹ್ನಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ರು. ನಮ್ಮಲ್ಲಿ ಸ್ಟೂಡೆಂಟ್ಸ್ ವಿಂಗ್ದು ಮಕ್ಳು ಯಾರಿದ್ರು ಅವರು ಒಂದ್ ಕಡೆ ತರಕಾರಿ ಕಟ್ ಮಾಡೋದು, ಇನ್ನೊಂದ್ ಕಡೆ ಒಂದು 200-300 XCಯನ್ನು ಡೈಲಿ ಯೂಸ್ ಮಾಡ್ತಾ ಇದ್ವಿ. ಮೊಟ್ಟೆ ಸುಲಿಯೋದು ಮತ್ತೆ ಬೇರೆ ಹೆಲ್ಪ್ ಮಾಡ್ತಾ ಇದ್ರು. ಸೊ ಒಂದು 11:15 ಗಂಟೆಗೆ ಒಂದು 300-400 ಜನಕ್ಕಾಗುವಷ್ಟು ವೆಜಿಟೇಬಲ್ ಪಲಾವ್ ಅಥವಾ ಬೇರೆ ರೀತಿಯ ಏನು ಪಾಲಕ್ ಪಲಾವ್, ಬೇರೆ ಬೇರೆ ವೆರೈಟಿ ಇದು ಫುಡ್ ಒಂದು 11:15 ರೆಡಿ ಆಗ್ತಾ ಇತ್ತು. ನಮಗೆ ಇಡೀ ಪ್ರಾಸೆಸ್ ಅಲ್ಲಿ ಕಷ್ಟ ಆಗ್ತಾ ಇದ್ದಿದ್ದು ಆ ಪ್ಯಾಕಿಂಗ್. ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಿದ್ವಿ, ಅದೊಂದು ಅಲ್ಯೂಮಿನಿಯಂ ಕಂಟೈನರ್ಲಿ ನಾವು ಪ್ಯಾಕ್ ಮಾಡ್ಕೊಂಡು ಬರ್ತಾ ಇದ್ವಿ. ಬಟ್ ಅದು ತುಂಬಾ ಕಾಸ್ಟ್ಲಿ ಆಗ್ತಾ ಇತ್ತು. ಯಾಕೆಂದ್ರೆ ಪ್ರತಿದಿನ ಒಂದು ಊಟದ ಜೊತೆ ಒಂದು ಅಲ್ಯೂಮಿನಿಯಂ ಕಂಟೈನರ್ಗೆ ಅದು ಹತ್ರ ಒಂದಕ್ಕೆ 4 ರೂಪಾಯಿ ಇದೆ. ಒಂದು ಮೊಟ್ಟೆ ನಮಗೆ ಹೋಲ್ಸೇಲ್ ಅಲ್ಲಿ 5 ರೂಪೀಸ್ ಸಿಗ್ತಾ ಇತ್ತು. ಮತ್ತೆ ಒಂದು ನೀರು ಬಾಟ್ಲಿ ಕೂಡ ನಮಗೆ ಹತ್ರ 5 ರೂಪೀಸ್ ಸಿಗ್ತಾ ಇತ್ತು. ಪ್ರತಿ ಊಟದ ಮೇಲೆ ಒಂದು 15 ರೂಪೀಸ್ ನಮಗೆ ಎಕ್ಸ್ಟ್ರಾ ಕಾಸ್ಟ್ ಆಗ್ತಾ ಇತ್ತು, 15 ರೂಪಾಯಿ. ಅದು ಅಫೋರ್ಡ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಬೇರೆ ಒಂದು ಅಲ್ಯೂಮಿನಿಯಂ ಅಲ್ಲಿ ಪ್ಯಾಕ್ ಮಾಡ್ತಾ ಇದ್ವಿ. 8 ಜನ ಕಾರ್ಯಕರ್ತರು ಹತ್ರ 3/4 ಗಂಟೆ ತಗೊಳ್ತಾ ಇದ್ರು. 45 ಮಿನಿಟ್ಸ್ ನಾವು ಪ್ಯಾಕಿಂಗ್ ಆಗಿ ಸ್ಪೆಂಡ್ ಮಾಡ್ತಾ ಇದ್ವಿ. ಈ ಪ್ಯಾಕಿಂಗ್ ನಲ್ಲಿ ನಮ್ಮ ಕಾರ್ಯಕರ್ತರ ಜೊತೆ ನನ್ನ ವೈಫ್, ನಮ್ಮ ನೇಬರ್, ಸೊ ನಮ್ಮ ಅಕ್ಕಪಕ್ಕದ ಮನೆಯವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ರು. ಸೊ ಒಂದು 12 ಗಂಟೆ ಹೊತ್ತಿಗೆ ಪ್ಯಾಕಿಂಗ್ ಆಗ್ತಾ ಇತ್ತು. ಪ್ಯಾಕಿಂಗ್ ಆಗಿದ್ದನ್ನ ನಾವು ಏನ್ ಮಾಡ್ತಾ ಇದ್ವಿ, ಒಂದು ಟೆಂಪೋದಲ್ಲಿ ನಾವು ತಗೊಂಡು ಅಲ್ಲಿಂದ ನಾವು ನಮ್ಮ ವರ್ಕ್ ಇದಕ್ಕೆ ಯಾವುದು ಕೋವಿಡ್ ಹಾಸ್ಪಿಟಲ್ ಮುಂದೆ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ನಾವು ಕೋವಿಡ್ ಹಾಸ್ಪಿಟಲ್ ಮುಂದೆ ಹೋಗುವಷ್ಟರಲ್ಲಿ ನಮ್ಮ ಇನ್ನೊಂದು ಟೀಮ್ ಮುಂದೆ ಹೋಗಿ ಅಲ್ಲಿ ಟೇಬಲ್ ಸೆಟ್ ಮಾಡಿ ಕುಡಿಲಿಕ್ಕಿರುವ ನೀರನ್ನ ತೆಗೆದಿಟ್ಬಿಟ್ಟು ಅವ್ರು ನಮಗೆ ವೆಯ್ಟ್ ಮಾಡ್ತಾ ಇದ್ರು. ಸೊ ಇದರಲ್ಲಿ ನನಗೆ ಸಪೋರ್ಟ್ ಮಾಡಿದ್ದು ನಮ್ಮ ಕೊಡಗು ರಕ್ಷಣಾ ವೇದಿಕೆಯ ಡೈರೆಕ್ಟರ್ ಪಾಪು ರವಿ ಅಂತ ಹೇಳಿ. ಅವ್ರು ತುಂಬಾ ಕಷ್ಟ ಬಿದ್ದು ನನಗೆ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೆ ಸಪೋರ್ಟ್ ಮಾಡಿದ್ದಾರೆ. ಅಲ್ಲಿಂದ ರಾಜು ಕೀರ್ತಿ ಅಂತ ಹೇಳೋರಿಗೆ ನಾವು ನಮ್ಮ ಅಡಿಗೆಯನ್ನ ವಹಿಸಿದ್ವಿ. ಅವರು ಕೂಡ ಒಳ್ಳೆ ಫುಡ್ ಮಾಡಿ ಕೊಟ್ಟಿದ್ದಾರೆ. ಜೊತೆಯಲ್ಲಿ ನಮ್ಮ ಸ್ಟೂಡೆಂಟ್ಸ್ ಯೂನಿಯನ್ದು ವಿನಯ್, ದಿವ್ಯಾ ಮತ್ತೆ ಇನ್ನೊಂದಿಬ್ರು ಎಲ್ಲ ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಮಧ್ಯಾಹ್ನ ಒಂದು 12:15 ಫುಡ್ ಕೊಡ್ಲಿಕ್ಕೆ ಶುರು ಆದರೆ ಒಂದು 1:15 ಗಂಟೆ ಆಗೋತ್ತಿಗೆ ಏನೊಂದು 300-350-400 ಊಟಗಳಿತ್ತು, ಅದು ಖಾಲಿ ಬಿಡ್ತಾ ಇತ್ತು. ಅಲ್ಲಿಂದ ಆ ಖಾಲಿಯಾದಂಥ ಪಾತ್ರೆಯನ್ನ ತಂದು ನಮ್ಮ ಮನೆಯಲ್ಲಿ ಅಡುಗೆ ಮಾಡೋ ಜಾಗದಲ್ಲಿ ಇಟ್ಟು ಅದನ್ನ ತೊಳೆದು ಕ್ಲೀನ್ ಮಾಡಿ ಆಗೋ ಹೊತ್ತಿಗೆ 6-7 ಗಂಟೆ ಆಗಿಬಿಡ್ತಾ ಇತ್ತು. ಸೊ ಈ ಕಳೆದ 31 ದಿನದಲ್ಲಿ ನಾನು ಹೇಳಿದಂತ ಇಷ್ಟು ಜನ ನಾವು ಯಾರಿದ್ದೀವಿ, ನಾವೆಲ್ಲ ಸರಿಯಾಗಿ ನಿದ್ರೆ ಮಾಡಲಿಲ್ಲ, ಟೈಮ್ಗೆ ಸರಿಯಾಗಿ ಊಟ ಕೂಡ ಮಾಡಲಿಲ್ಲ. ನಾವು ಎಷ್ಟು ಬಳಲಿದ್ದೀವಿ ಅಂತ ಹೇಳಿದ್ರೆ ಬಹುಶಃ ಈ ಒಂದು ಸುಸ್ತನ್ನ ಸುಧಾರಿಸ್ಕೊಳ್ಳಿಕ್ಕೆ ನಮಗೆ ಇನ್ನೊಂದು ವಾರ ಬೇಕು ಅಂತ ಕಾಣುತ್ತೆ. ಓಕೆ, ನೀವು ತುಂಬಾನೇ ಹೆಲ್ಪ್ ಮಾಡಿದ್ದೀರಾ. ಇದು ಕೂಡ ನಿಮ್ ಜೊತೆ ತುಂಬಾ ಜನನು ಕೂಡ ಇನ್ವಾಲ್ವ್ ಆಗಿದ್ರು ಈ ಪ್ರೋಗ್ರಾಮ್ ಅಲ್ಲಿ. ಸೊ ಅದು ನಮಗೂ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಗಿದೆ. ಲೈಕ್ ಹೇಳೋದಷ್ಟು ಈಸಿ ಅಲ್ಲ, ಬಟ್ ಮಾಡಿ ತೋರಿಸುವಾಗನೇ ನಮ್ಗೆ ಗೊತ್ತಾಗೋದು ಲೈಕ್ ಪ್ರಾಬ್ಲಮ್ ಎಷ್ಟು ಅಂತ. ನೀವು ತುಂಬಾನೇ ಹೆಲ್ಪ್ ಮಾಡಿದ್ದೀರಾ. ಮೇಡಮ್, ಇದ್ರಲ್ಲಿ ಇನ್ನೊಂದು ವಿಚಾರ ಇದೆ. ನಮಗೆ ತುಂಬಾ ಕಷ್ಟ ಆಗ್ತಿದೆ ಇಲ್ಲ ಅಂತ ಹೇಳಿದ್ರೆ ಲಾಕ್ಡೌನ್ ಬರೀ 3 ಡೇಸ್ ಮಾತ್ರ ಲಿಫ್ಟ್ ಮಾಡ್ತಾ ಇದ್ರು. ಆಗ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ಲಾಕ್ಡೌನ್ ಲಿಫ್ಟ್ ಮಾಡ್ತಾ ಇದ್ರು. ಆ ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಾವು ಹೋಗಿ ಈ ದಿನಕ್ಕೆ 100 ಜನಕ್ಕೆ ಅಡುಗೆ ಮಾಡ್ಲಿಕ್ಕೆ ಬೇಕಾದಂತ
ಅಕ್ಕಿಗಳಿರ್ಬೋದು, ತರಕಾರಿ ಇರ್ಬೋದು, ಬೇರೆ ದಿನಸಿ ಸಾಮಾನುಗಳಿರ್ಬೋದು, ಅದನ್ನ ನಾವು ತಂದ ಕಷ್ಟ ನಮಗೆ ಗೊತ್ತು. ಅವತ್ತು ಒಂದೆರಡು ದಿನ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡ್ತು ಅಂತಂದ್ರೆ, ಮಡಿಕೇರಿ ನಗರದೊಳಗೆ ಪ್ರವೇಶ ಇಲ್ಲ ಅಂತೇಳಿ ಎಂಟ್ರೆನ್ಸ್ ಅಲ್ಲೇ ಬ್ಯಾರಿಕೇಡ್ ಆಗ್ಬಿಟ್ಟಿತ್ತು. ಆ ಟೈಮ್ನಲ್ಲಿ ನಾನು ಒಬ್ಬ ವಕೀಲನಾಗಿ 2 ಚೀಲ ಅಂತ ಹತ್ರ 50 kg ಅಕ್ಕಿಯನ್ನ ದೂರದೊಂದು ಶಾಪಿಂದ ಹೊತ್ಕೊಂಡು ಟೋಲ್ ಗೇಟ್ ವರೆಗೆ ಬಂದಿದ್ದೀನಿ. ಸೊ ಹಾಗಾಗಿ ನಮಗೆ ಯಾಕೆ ಅಂತ ಹೇಳಿದ್ರೆ, ಬೆಳಿಗ್ಗೆ 10 ಗಂಟೆ ಕಳೆದ್ಬಿಟ್ರೆ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿಬಿಡ್ತಾ ಇತ್ತು. ನಮಗೆ ಬೇಕಾದಂಥ ಅಡುಗೆಗೆ ಬೇಕಾದಂಥ ಪದಾರ್ಥಗಳು ಸಿಗ್ತಾ ಇರಲಿಲ್ಲ. ಮತ್ತೆ ನಮಗೆ ಗ್ಯಾಸ್ ತುಂಬ ಖರ್ಚಾಗ್ತಾ ಇತ್ತು. ಕಮರ್ಷಿಯಲ್ ಸಿಲಿಂಡರ್ನ ನಾವು ಬಳಸಿದ್ವಿ, ಆ ಗ್ಯಾಸ್ ತುಂಬ ಖರ್ಚಾಗ್ತಾ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲ ನಾವು ಅವತ್ತು ಈ ಒಂದು 31 ಡೇಸಲ್ಲಿ ಅಡಿಗೆಗೆ ಬೇಕಾದಂಥ ಪದಾರ್ಥವನ್ನು ಹೊಂದಿಸಿದ್ದನ್ನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ನಾವು ಇಷ್ಟೆಲ್ಲ ಮಾಡ್ಕೊಂಡು ಬಂದ್ವು ಅಂತ ಹೇಳಿ. ಸರ್, ಸೊ ನೀವು 31 ಡೇಸ್ ಈ ಪ್ರೋಗ್ರಾಮ್ನ ಕಂಟಿನ್ಯೂ ಮಾಡಿದ್ರಿ. ಸೊ 30 ಡೇಸ್ ಚೆನ್ನಾಗೇ ಹೋಗಿ ಬಂತು. ಬಟ್ ಲಾಸ್ಟ್ ಡೇ ಏನಾಯ್ತು, ಅದ್ರ ಬಗ್ಗೆ ಹೇಳ್ಬಿಟ್ಟಿದ್ದೀರಿ, ಏನಾಯ್ತು? ನಿಜವಾಗ್ಲೂ ಲಾಸ್ಟ್ ಡೇಗೆ ಬರೋವರೆಗೆ ಮಧ್ಯದಲ್ಲಿ ಒಂದಿಷ್ಟು ಮೆಮೊರೇಬಲ್ ಮೂಮೆಂಟ್ಸ್ ಇದೆ, ಮರೆಯಲಾಗದ ಕ್ಷಣಗಳು. ಒಂದು ಏನು ಅಂತ ಹೇಳಿದ್ರೆ, ನಾವು ಕೋವಿಡ್ ಆಸ್ಪತ್ರೆ ಮುಂಭಾಗದಲ್ಲೇ ಮಾಡ್ತಾ ಇದ್ವಿ. ಪ್ರತಿದಿನ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಾವುಗಳಾಗ್ತಾ ಇತ್ತು. ಅವರ ಕುಟುಂಬಸ್ಥರೆಲ್ಲ ಬಂದು ಅಲ್ಲಿ ಕಣ್ಣೀರಾಗ್ತಾ ಇತ್ತು. ಅದನ್ನ ನೋಡಿ ನಾವು ಕೂಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಾವು ಮೆಂಟಲಿ ಡಿಸ್ಟರ್ಬ್ ಆಗಿಬಿಟ್ಟಿದ್ವಿ. ಒಂದು ಎರಡನೇದೇನು ಅಂತ ಹೇಳಿದ್ರೆ, ಅಂತಹ ಗಳಿಗೆಲ್ಲೂ ಕೂಡ ಕೆಲವೊಂದು ಪೇಷಂಟ್ಸ್ ಇನ್ನೇನು ತೀರಿ ಹೋಗೋ ಕಂಡೀಷನ್ ಇದ್ದಾರೆ, ಆಗ ಅವರ ಮನೆಯವರು ಬಂದ್ಬಿಟ್ಟು ನಮಗೆ ಫೋರ್ಸ್ ಮಾಡಿ 5,000 10,000 ರೂಪಾಯಿ ನಮ್ಮ ಕೈ ಕೊಟ್ಟು, ದಯವಿಟ್ಟು ಈ ದುಡ್ಡನ್ನು ನೀವು ಇಟ್ಕೊಳ್ಳಿ, ನೀವು ಈ ಅನ್ನದಾನದಲ್ಲಿ ತುಂಬ ಪುಣ್ಯ ಸಂಪಾದನೆ ಮಾಡಿದ್ದೀರಾ, ಆ ಪುಣ್ಯದಿಂದ ಆದರೂ ಒಳಗಿರುವಂಥ ಅವರ ತಂದೆ ಅಥವಾ ತಾಯಿ ಬದುಕಿ ವಾಪಸ್ ಬರಲಿ ಅಂತೇಳಿ ಅವ್ರ ದುಡ್ಡನ್ನು ನಮ್ಮ ಕೈ ಕೊಡುವಾಗ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ನಾವು ಇಂಥ ನಾವು ಪರಿಸ್ಥಿತಿ ನಾವು ನೋಡ್ಬೇಕಾಯ್ತಲ್ಲ ಅಂತೇಳಿ. ಮತ್ತೆ ಇನ್ನೂ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಮಡಿಕೇರಿಯಲ್ಲಿ ಎಲ್ಲ ಒಂದಿಷ್ಟು ಹುಡುಗರು ಸೇರಿದ್ದಾಗ ಅವರೇನೋ ಮಾತಾಡ್ತಾ ಇದ್ರು, ರಕ್ಷಣಾ ವೇದಿಕೆ ಊಟ ಚೆನ್ನಾಗಿತ್ತು ಅಂತ ಹೇಳಿ. ನಮಗೆ ಆಶ್ಚರ್ಯ ಆಯ್ತು, ನಾವು ರಕ್ಷಣಾ ವೇದಿಕೆಯಿಂದ ಯಾವ ಹುಡುಗರಿಗೂ ನಾವು ಊಟ ಸರ್ವ್ ಮಾಡಿಲ್ಲ, ಇದು ಹೇಗೆ ಊಟ ಅಂತ ಹೇಳಿ. ಕೊನೆಗೆ ಹೋಗಿ ವಿಚಾರಿಸಿ ನೋಡುವಾಗ ಕೆಲವರು ನಮ್ಮ ಹತ್ರ ಬಂದ್ಬಿಟ್ಟು, ಅಲ್ಲೊಂದಿಷ್ಟು ಜನ ಇದ್ದಾರೆ, ಅವ್ರಿಗೆ ಊಟ ಕೊಡಬೇಕು ಅಂತೇಳಿ 10 ಊಟ 20 ಊಟನ ತಗೊಂಡೋಗ್ಬಿಟ್ಟು ಅವ್ರ ಮನೆ ಕೊಡ್ತಾ ಇದ್ರು. ಅವ್ರ ಮನೆ ಕೂಡ ಎಲ್ಲ ಚೆನ್ನಾಗಿದ್ದಾರೆ, ಫಿನಾನ್ಷಿಯಲಿ ಚೆನ್ನಾಗಿದ್ದಾರೆ, ಏನು ಸಮಸ್ಯೆ ಇಲ್ಲ. ಈ ರೀತಿ ಕೆಲವೊಂದು ಊಟ ಮಿಸ್ಯೂಸ್ ಆಗೋದು ನೋಡಿದಾಗ ನಮಗೆಲ್ಲೋ ನೋವಾಯಿತು. ದಾನಿಗಳು ನಮಗೆ ಕೊಟ್ಟಿರೋದು ಕೊರೋನಾ ವಾರಿಯರ್ಸಿಗೆ, ಕೋವಿಡ್ ಪೇಷಂಟ್ಸ್ದು ಕಡೆಯವರು ಯಾರಿದ್ದಾರೆ ಅವರ ಫ್ರೆಂಡ್ಸಿಗೆ ರಿಲೇಟಿವ್ಗೆ ಸಪೋರ್ಟ್ ಮಾಡಿ ಅಂತೇಳಿ ಈ ದಾನ ಮಿಸ್ಯೂಸ್ ಆಗೋದು ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೂ ಹರ್ಟ್ ಆಯಿತು. ಮತ್ತು ಕೆಲವರು ಹೇಳಬಾರ್ದು, ಬಟ್ ಹಂಚ್ಕೊಳ್ಬೇಕು ನನ್ನ ಅನುಭವ. ಕೆಲವರು ಏನು ಮಾಡ್ತಿದ್ರು ಅಂದರೆ, ಲೋಕಲ್ನವರೇ ಸ್ವಲ್ಪ ಎಲ್ಲ ದೂರದಲ್ಲೇ ವೆಹಿಕಲ್ ನಿಲ್ಲಿಸಿ ಬಂದು ಇಲ್ಲಿಂದ ಅವ್ರ ಮನೆಗೆ ಊಟ ತಗೊಂಡೋಗ್ತಾ ಇದ್ರು. ಈಗ ನೀವು ಹೇಳಿದ ವಿಷಯಕ್ಕೆ ಬರ್ತೀನಿ. ಫೈನಲ್ ಡೇ ನಿಜವಾಗ್ಲೂ ನಮಗೆ ಮೆಮೊರೇಬಲ್. ಯಾಕೆಂತಂದ್ರೆ ನಾವೇನ್ ಮಾಡಿದ್ವಿ, ನಮ್ಮ ರಕ್ಷಣಾ ವೇದಿಕೆ ವಾಟ್ಸಪ್ ಗ್ರೂಪಲ್ಲಿ ನಾವು ಚರ್ಚೆ ಮಾಡ್ಕೊಂಡಿದ್ವಿ. ಕೊಡಗು ರಕ್ಷಣಾ ವೇದಿಕೆ ಕೊಡುವಂತ ಕೊನೆ ಊಟ ಪ್ರತಿಯೊಬ್ಬರು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ನಾವು ಊಟ, ಮೊಟ್ಟೆ, ಕುಡಿಯೋ ನೀರು, ಬಾಳೆಹಣ್ಣು ಜೊತೆ ಫ್ರೂಟ್ ಸಲಾಡ್, ಸ್ವೀಟ್ ಎಲ್ಲ ಮಾಡ್ಕೊಂಡ್ವಿ. ಎಲ್ಲ ಮಾಡ್ಕೊಂಡು ಬಂದು ನೋಡ್ತೀವಿ, ಆ ಊಟ ಕೊಡುವಂತ ಪೌಚೇ ಇಲ್ಲ. ನಾವೇನು ಊಟ ಪ್ಯಾಕೆಟ್ ಮಾಡಿ ಕೊಡ್ತೀವಿ, ಊಟ ಕೊಡುವಂತ ಪ್ಯಾಕೆಟೇ ಇಲ್ಲ. ನಾನು ಮತ್ತೆ ನನ್ನ ಫ್ರೆಂಡ್ ಪಾಪು ರವಿ, ಯಾರು ನಮ್ಮ ಡೈರೆಕ್ಟರ್, ನಾವು ಇದಕ್ಕೆ ಇನ್ವಾಲ್ವ್ ಆಗಿದ್ವಿ. ನಮಗೊಂಥರ ಎದೆ ಹೊಡೆದಂಗಾಗ್ಬಿಡ್ತು. ಕೊನೆ ದಿನ ಎಲ್ಲ ವಾಟ್ಸಪ್ ಗ್ರೂಪಲ್ಲೆಲ್ಲ ಕಮ್ಯುನಿಕೇಟ್ ಮಾಡಿದ್ದೀವಿ. ಜನಗಳು ಕೊಡಗು ರಕ್ಷಣಾ ವೇದಿಕೆದು ಮಧ್ಯಾಹ್ನ ಊಟ ಸಿಗುತ್ತೆ ಅನ್ನೋ ಗ್ಯಾರಂಟಿಯಲ್ಲಿ ನಂಬಿಕೊಂಡು ಮಡಿಕೇರಿಗೆ ಬರ್ತಾ ಇದ್ದಾರೆ. ಲಾಸ್ಟಿಗೆ ನಾವು ಕುಶಾಲ್ ನಗರ್, ಗೋಣಿಕೊಪ್ಪ ಎಲ್ಲ ರಕ್ಷಣಾ ವೇದಿಕೆ ಸದಸ್ಯರನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ನಮಗೆಲ್ಲೂ ಸಿಗ್ಲೇ ಇಲ್ಲ, ಲಾಕ್ಡೌನ್ ಎಲ್ಲ ಕ್ಲೋಸ್ ಆಗಿದೆ. ಆ ಅಲ್ಯೂಮಿನಿಯಂ ಏನು ನಾವು ಒಂದು ಊಟ ಕವರ್ ಮಾಡಿ ಕೊಡ್ತಿದ್ವಿ, ಆ ಪ್ಯಾಕೆಟ್, ಇದನ್ನ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಚರ್ಚೆ ಮಾಡುವಾಗ ನಮ್ಮ ಮಡಿಕೇರಿಯ ಅರುಣ್ ಸ್ಟೋರ್ಸ್ ಓನರ್ ಅರುಣ್ ಯಾರಿದ್ದಾರೆ, ಅವರು ಭಾರಿ ದೊಡ್ಡ ಪ್ರಮಾಣದಲ್ಲಿ ಆ ಪೌಚನ್ನ ತಂದು ನಮ್ಮ ಮನೆಗೆ ಕೊಡುವಾಗ ನಮಗೆ ನಿಜವಾಗ್ಲೂ ದೇವರೇ ಇಳಿದು ಬಂದು ಹೊರ ಕೊಟ್ಟಾಗಾಯ್ತು. ಯಾಕೆಂತಂದ್ರೆ ಅವತ್ತು ಕೊಡದೆ ಹೋಗಿದ್ರೆ ತುಂಬಾ ದೊಡ್ಡ ಮಟ್ಟಿಗೆ ಜನರನ್ನ ನಾವು ನಿರಾಸೆಗೆ ಈಡ್ ಮಾಡ್ತಾ ಇದ್ವಿ. ಹಾಗಾಗಿ ಅರುಣ್ ಅವರು ಬಂದು ಮನೆಯಲ್ಲಿ ಆ ಪೌಚ್ ಕೊಟ್ಟರು. ಮತ್ತೆ ನಮ್ದು ಬೇರೆ ಬೇರೆ ಫ್ರೆಂಡ್ಸ್ಗಳು ಅವ್ರು ಬಂದರು. ಆ ಕೊನೆ ದಿನ ಊಟವನ್ನ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ರಕ್ಷಣಾ ವೇದಿಕೆಯ ಸಲಹೆಗಾರರಾದ ನಾಪಣ್ಣ ಮುದ್ದಪ್ಪನವರು ಕೊಟ್ಟು
ಆ ಊಟ ಮಾಡಿ ಹೋದಂಥ ಪ್ರತಿಯೊಬ್ಬರು ನಿಮ್ಮ ಊಟ ತುಂಬ ಚೆನ್ನಾಗಿತ್ತು, ದೇವ್ರು ನಿಮಗೆ ಒಳ್ಳೇದಾಗಲಿ ಅಂತೇಳಿ, ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಅಂತೇಳಿ ಆಶೀರ್ವಾದ ಮಾಡಿದಾಗ ನಿಮಗೆ ಅದಕ್ಕಿಂತ ಇನ್ಯಾವ ಇದು ಬೇಡ ಅಂತೇಳಿ ಅನ್ನಿಸ್ತು ಮೇಡಮ್. ಸೊ ನೀವು ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಡಿಫಿಕಲ್ಟೀಸ್ನ ಫೇಸ್ ಮಾಡಿದ್ದೀರಾ, ಹಾಗೆ ಸಲೀಸಾಗಿ ಹೋಯ್ತಾ ಹೇಗೆ? ಆ್ಯಕ್ಚುಲಿ ಮೇಡಮ್ ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟಪಟ್ವಿ. ಯಾಕೆ ಅಂತ ಹೇಳಿದರೆ ನಾವು ನಮ್ಗೆ ಯಾರಿಗೂ ಇಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿ ನಮಗೂ ಅನುಭವ ಇರಲಿಲ್ಲ. ನಮ್ಮ ಕೊಡಗಿನ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಈ ವಿಚಾರದಲ್ಲಿ ನಾವು ಧುಮುಕಿದ ಮೇಲೆ ಅದರ ಕಷ್ಟಗಳು ನಮಗೆ ಗೊತ್ತಾಗ್ಲಿಕ್ಕೆ ಶುರು ಆಯಿತು. ಕೆಲವರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಸಾಮಾಜಿಕ ಜಾಲತಾಣದಲ್ಲಿ ಬಂದಿದ್ದನ್ನ ನೋಡಿಬಿಟ್ಟು ನಮಗೆ ಚುಚ್ಚು ಮಾತಾಡ್ತಾ ಇದ್ರು. ನಿಮಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ವಾ, ನಿಮಗೇನು ಹುಚ್ಚ, ಅಲ್ಲಿ ಬರುವಂಥದ್ದು ಕೋವಿಡ್ ಪೇಷಂಟ್ಸ್ ಮತ್ತು ಅವರ ಪ್ರೈಮರಿ ಕಾಂಟ್ಯಾಕ್ಟ್ಸ್, ನಿಮಗೆ ಬೇಡ ಇತ್ತು ಅಂತೇಳಿ ಸ್ವಲ್ಪ ಜನ ನಮ್ಮನ್ನು ಡಿಸ್ಕರೇಜ್ ಮಾಡ್ತಾ ಇದ್ರು. ಬಟ್ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಜನ ನಮಗೆ ಸಪೋರ್ಟ್ ಮಾಡಿದ್ರು. ಸೊ ಇದು ಜನರದ್ದು ಯಾವಾಗ ಸಪೋರ್ಟ್ ಬರಲಿಕ್ಕೆ ಶುರು ಆಯಿತು, ನಮ್ಮ ಜೊತೆ ಅಲ್ಲಿ ಬಂದು ಊಟ ತೊಗೊಂಡು ಹೋಗ್ತಾ ಇದ್ದವರು ನಮಗೆ ಕೈ ಮುಗಿದು ನಮಗೆ ಆಶೀರ್ವಾದ ಮಾಡ್ತಾಯಿದ್ರು, ಅವ್ರ ಕೈ ಮುಗಿದು ನಮ್ಗೆ ಆಶೀರ್ವಾದ ಮಾಡ್ತಾಯಿದ್ರು. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ದೇವ್ರು ನಿಮಗೆ ನಿಮ್ಮ ಕುಟುಂಬದವರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಅವರ ಒಂದು ಆಶೀರ್ವಾದಗಳನ್ನ ನೋಡುವಾಗ ನಾವು ಪಟ್ಟಂಥ ಎಲ್ಲ ಕಷ್ಟ ಸಂಕಟ ನಮಗೆ ಮರ್ತೋಗ್ತಾ ಇತ್ತು. ಓಕೆ ಸರ್, ನೀವೀಗ ದಾನಿಗಳು ಕೊಟ್ಟಂಥ ಅಮೌಂಟನ್ನ ಅವರಿಗೆ ಹೇಗೆ ವಿತ್ ಪ್ರೂಫ್ ಡಾಕ್ಯುಮೆಂಟೇಶನ್ನ ಕಳಿಸ್ತಾ ಇದ್ರಿ ನೀವು? ಮೇಡಮ್, ಇಲ್ಲೊಂದು ವಿಶೇಷ ಘಟನೆ ಒಂದು ನಡೀತು. ಏನು ಅಂತ ಹೇಳಿದ್ರೆ, ಸ್ಟಾರ್ಟಿಂಗಲ್ಲಿ ನಮಗೆ ಒಂದಿಷ್ಟು ₹1,000 ನಮಗೆ ಮಾತ್ರ ಬಂದಿತ್ತು. ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ದಾನಿಗಳು ಯಾರು ನಮಗೆ ಸ್ಟಾರ್ಟಿಂಗಲ್ಲಿ 30,000 to 40,000 rupees ಕೊಟ್ಟಿದ್ರು, ನಾವೇನು ಮಾಡಿದ್ವಿ, ಅದರದ್ದು ಅಕೌಂಟ್ ಸ್ಟೇಟ್ಮೆಂಟನ್ನು ತೆಗೆದು ಅಕೌಂಟ್ ಸ್ಟೇಟ್ಮೆಂಟನ್ನು ಪ್ರತಿ ದಾನಿಗಳಿಗೂ ನಾವು ಕಳಿಸ್ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಆ ಒಂದು ವಿಚಾರ ಏನಾಯ್ತು, ಜನರಿಗೆ ಇಷ್ಟ ಆಯಿತು. ನಮ್ಮ ಕೊಡಗು ರಕ್ಷಣಾ ವೇದಿಕೆ ನಂಬಿಕೆ ಏನು ಅಂತ ಹೇಳಿದ್ರೆ, ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ, ಪ್ರತಿಯೊಂದು ದಾನ ಕಾರ್ಯದ ಒಂದು ಫೌಂಡೇಶನ್, ಅದು ಒಂದು ಅಡಿಪಾಯ ಅಥವಾ ಅಡಿಗಲ್ಲು ಅಂತ ಹೇಳ್ಬೋದು. ಹಾಗೆ ನಾನು ಆಗಲೇ ಹೇಳಿದಾಗೆ, ಏನು ಸ್ಟಾರ್ಟಿಂಗಲ್ಲಿ ಚಿಕ್ಕ ಅಮೌಂಟ್ ಬಂದಿದ್ದನ್ನು ನಾವು ನಮ್ಮ ವಿತ್ ಅಕೌಂಟ್ ಸ್ಟೇಟ್ಮೆಂಟನ್ನು ನಾವು ದಾನಿಗಳಿಗೆ ಕೊಟ್ವಿ. ಅದು ಬಾಯಿ ಮಾತಲ್ಲಿ ಪ್ರಚಾರ ಆಯಿತು, ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಮ್ಮ ಈ ಒಂದು ಏನು ಡೀಟೇಲ್ ಕೊಡ್ತಾ ಹೋದ್ವಿ, ಅದು ಇಡೀ ವರ್ಲ್ಡ್, ಬರೀ ಕೊಡಗು ಡಿಸ್ಟ್ರಿಕ್ಟ್, ಸ್ಟೇಟ್, ನೇಷನ್ ಅಲ್ಲ, ವರ್ಲ್ಡ್ ವೈಡ್ ಹೋಯಿತು. ಈ ಒಂದು ನಾವೇನೊಂದು ಕಾನ್ಸೆಪ್ಟನ್ನು ಫಾಲೋ ಮಾಡ್ತಾ ಇದ್ದೀವಿ, ಅದರಿಂದಾಗಿ ನಮಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ದಾನ ಸಿಕ್ಕಿದ್ದು ಒಂದು. ಎರಡನೇದು, ನಾವೀಗ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಆಡಿಟ್ ರಿಪೋರ್ಟನ್ನು ಮಾಡಿಸ್ತಾ ಇದ್ದೀವಿ. ಆ ಆಡಿಟ್ ರಿಪೋರ್ಟಲ್ಲಿ ಎಷ್ಟು ವೆಚ್ಚ ಆಗಿದೆ, ನಮ್ಮ ಹತ್ರ ಎಷ್ಟು ಹಣ ಉಳಿದಿದೆ, ಅದನ್ನ ಮುಂದೆ ಯಾವುದಕ್ಕೆ ನಾವು ಖರ್ಚು ಮಾಡಬೇಕು ಅಂತ ಹೇಳುವಂಥದ್ದನ್ನ ಅದೇ ದಾನಿಗಳ ಅಭಿಪ್ರಾಯವನ್ನು ನಾವು ತಗೊಳ್ತಾ ಇದ್ದೀವಿ. ಮೊನ್ನೆ ಜಿಲ್ಲಾಧಿಕಾರಿಗಳೇನು ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಸಮಾರೋಪ ಕಾರ್ಯಕ್ರಮಕ್ಕೆ ಬಂದಿದ್ರು, ಅವರಿಗೂ ಕೂಡ ನಾವು ನಮ್ಮ ಒಂದು ಏನು ನಮಗೆ ಬಂದಿರುವಂಥ ಹಣ, ನಾವು ಖರ್ಚು ಮಾಡಿರೋದ್ರ ಬಗ್ಗೆ ಒಂದು ಪುಟ್ಟ ವಿವರವನ್ನು ಅವರಿಗೂ ಕೂಡ ಕೊಟ್ಟಿದ್ದೀವಿ. ಓಕೆ, ಸೊ ವಿತ್ ಡಾಕ್ಯುಮೆಂಟೇಶನ್ ಪ್ರೂಫ್ ನೀವು ಅವರಿಗೆಲ್ಲ ರೀಚ್ ಮಾಡಿದ್ದೀರಾ? ಹೌದು, ಆಲ್ಮೋಸ್ಟ್ ಎಲ್ಲರಿಗೆ ಕೊಡ್ತಾ ಇದ್ದೀವಿ, ಇನ್ನು ಕೊಡ್ತಾನೆ ಹೋಗ್ತಾ ಇದ್ದೀವಿ. ಓಕೆ ಸರ್, ಇವಾಗ ಎಲ್ಲ ರೂಮರ್ಸ್ ಕ್ರಿಯೇಟ್ ಆಗ್ತದೆ, ಲೈಕ್ ನೀನು ರಾಜಕೀಯಕ್ಕೆ ಸೇರ್ಪಡ್ಬೋದು ಅಂತ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ರಾಜಕೀಯಕ್ಕೆ ಸೇರೋದಲ್ಲ, ನಾನು ರಾಜಕೀಯ ಬಿಟ್ಟು ಸೇವೆಗೆ ಬಂದಿರೋನು. ಇವತ್ತು ಏನು ನಡೀತು ಅಂತ ಹೇಳಿದ್ರೆ, ಒಂದು ರಾಜಕೀಯ ಪಕ್ಷದವರು ಕರೆದು ನಮ್ಮನ್ನ ಸನ್ಮಾನ ಮಾಡಿ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಆಲ್ ದ ಬೆಸ್ಟ್ ಅಂತೇಳಿ ಸಪೋರ್ಟ್ ಮಾಡಿ ಕಳಿಸಿದ್ದಾರೆ. ಬಟ್ ವೈಯಕ್ತಿಕವಾಗಿ ರಾಜಕೀಯ ಅಂತ ಹೇಳುವಂಥದ್ದು ನನಗೆ ಅಷ್ಟೇನು ಒಂದು ಇಷ್ಟ ಇಲ್ಲದಂಥ ಒಂದು ವಿಚಾರ. ರಾಜಕೀಯ ಯಾವುದೇ ಒಂದು ಆಕಾಂಕ್ಷೆ ಇಲ್ಲ. ಕೊಡಗಿನ ಅತಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ, ಕೊಡಗಿನಲ್ಲಿ ಏನೇ ಮಾಡ್ಲಿಕ್ಕೆ ಹೋದ್ರು ಅದು BJP ಕಾಂಗ್ರೆಸ್ ಅಂತೇನೇ ಬರೋದು. ಏನೋ ರಾಜಕೀಯ ಉದ್ದೇಶಕ್ಕೆ ಮಾಡ್ತಿದ್ದಾರೆ ಅಂತೇಳಿ. ಕೊಡಗು ರಕ್ಷಣಾ ವೇದಿಕೆ ಕಟ್ಟಿರೋದೇ ಸೇವೆಗಾಗಿ. ನಮಗೆ ರಾಜಕೀಯ ಪಕ್ಷಗಳಿಗೆ ಅವ್ರದ್ದೇ ಆದ ಲಿಮಿಟೆಡ್ ಫ್ರೇಮ್ ಇರುತ್ತೆ, ಅವರಿಗೆ ಅವ್ರದ್ದೇ ಒಂದು ವಿಚಾರಗಳಿರ್ತವೆ. ಕೊಡಗು ರಕ್ಷಣಾ ವೇದಿಕೆಗೆ ಸ್ಕೈ ಇಸ್ ದ ಲಿಮಿಟ್. ಕೊಡಗು ರಕ್ಷಣಾ ವೇದಿಕೆಗೆ ಸ್ಕೈ ಇಸ್ ದ ಲಿಮಿಟ್. ನಾವು ಫ್ರೀ ಬರ್ಡ್ಸ್, ನಮಗೆ ಯಾವ ರಾಜಕೀಯ ಪಕ್ಷದ ಹಂಗೂ ಇಲ್ಲ. ನಮಗೆ ನಮ್ಮ ಈ ಅನ್ನದ ದಾಸೋಹದ್ದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ BJP MLA ಅವರು ಬಂದಿದ್ದಾರೆ, ಕಾಂಗ್ರೆಸ್ MLA ವೀಣಾ ಅಚ್ಚೇನ್ ಅವರು ನಮಗೆ ಸನ್ಮಾನ ಮಾಡಿದ್ದಾರೆ, ಬೇರೆ ಬೇರೆ ಪಕ್ಷಗಳ ಮುಖಂಡರು ಕೂಡ ಬಂದು ನಿಂತು ಸರ್ವ್ ಮಾಡಿದ್ದಾರೆ. ನಮ್ದು ಒಂದೇ ಕಾನ್ಸೆಪ್ಟ್, ರಾಜಕೀಯದಿಂದ ದೂರ ಇದ್ದು ಕೊಡಗಿನ ಜನರ ಸೇವೆಗೆ ನೈಜ ರೀತಿಯಲ್ಲಿ ನಾವು ತೊಡಗಿಕೊಳ್ಳೋದು. ಸೊ ನೀವು ಈ ಪ್ರೋಗ್ರಾಮ್ನ ನೀವು ಕಂಟಿನ್ಯೂ ಮಾಡ್ತೀರಾ? ಅದು ಮೇಡಮ್, ನಾನು ಆಗ್ಲೇ ಹೇಳಿದಾಗೆ ಕೊಡಗು ರಕ್ಷಣಾ ವೇದಿಕೆಗೆ ತುಂಬಾ ಕನಸುಗಳಿದೆ. ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಜನರಲ್ಲಿ ಅಪೀಲ್ ಮಾಡ್ತಾ ಇದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಯಾವ ರಾಜಕೀಯ ಪಕ್ಷಗಳ ಜೊತೆ ಆ ಟೆನಿಕಾಸ್ಟ್ ನಾವು ಗುರುತಿಸ್ಕೊಳ್ಳಲ್ಲ. ಕೊಡಗಿನ
ಸಮಗ್ರ ಅಭಿವೃದ್ಧಿಗಾಗಿ ರಾಜಕೀಯ ರಹಿತವಾಗಿ ಕೊಡಗು ರಕ್ಷಣಾ ವೇದಿಕೆ ಇಳಿದಿದೆ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಎಲ್ಲ ಸಪೋರ್ಟ್ ಸಿಕ್ಕಿದಾದರೆ ಕೊಡಗಿನಲ್ಲಿ ನಾವು ಹೊಸ ಹೊಸ ಇತಿಹಾಸಗಳನ್ನು ನಿರ್ಮಿಸ್ತಾ ಹೋಗ್ತೀವಿ. ಈಗಾಗಲೇ ಒಂದು ಇತಿಹಾಸನ ಅನ್ನದಾಸೋಹ, ನಮ್ಮ ಅನ್ನದಾನದ ಹೆಸರಿನಲ್ಲಿ ನಾವು ಮಾಡಿದ್ದೀವಿ. ಮುಂದೆ ಕೂಡ ಮಾಡುವಂಥ ತುಂಬ ಒಳ್ಳೆ ಐಡಿಯಾಸ್ ಇದೆ. ಸೊ ಇಷ್ಟೊತ್ತು ಕೇಳಿದ್ರಲ್ಲ ನಮ್ಮ ಪವನ್ ಪೆಮ್ಮಯ್ಯ ಅವರ ಮನದಾಳದ ಮಾತುಗಳನ್ನು, ಹಾಗೂ ಅವರ ನಮ್ಮ ಈ ಕೊಡಗುವಲ್ಲಿ COVID-19 ಟೈಮಲ್ಲಿ ಮಾಡಿರೋ ಸೋಷಿಯಲ್ ವರ್ಕ್ ಏನಿದೆ ತುಂಬಾ ಗ್ರೇಟ್. ಥ್ಯಾಂಕ್ ಯು ಫಾರ್ ದ್ಯಾಟ್ ಸರ್. ಹಾಗೆ ನಿಮ್ಮ ಕೊಡಗು ಚಾನಲ್ಗೆ ಮತ್ತು ಈ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲ ದಾನಿಗಳಿಗೆ, ನಮ್ಮ ಎಲ್ಲ ರಕ್ಷಣಾ ವೇದಿಕೆಯ ಸದಸ್ಯರಿಗೆ, ಇಡೀ ಕೊಡಗಿನ ಜನರಿಗೆ ನಾವು ಕೊಡಗು ಚಾನಲ್ ಮುಖಾಂತರ ನಮ್ಮ ಕೊಡಗು ರಕ್ಷಣಾ ವೇದಿಕೆಯ ಮನಪೂರ್ವ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಹೀಗೆ ಕೊಡಗು ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು. ಬಾಯ್. ಮೇಡಮ್, ಇದು ನಿಜವಾಗ್ಲೂ ನಮ್ಮ ಒಂದಿಷ್ಟು ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಜೀವನದಲ್ಲಿ ಮರೆಯಲಾಗದಂತಹ ದಿನಗಳು. ತಾಯಿ ಬದುಕಿ ವಾಪಸ್ ಬರಲಿ ಅಂತೇಳಿ ಅವ್ರ ದುಡ್ಡನ್ನು ನಮ್ಮ ಕೈ ಕೊಡುವಾಗ ನಮಗೆಲ್ಲೋ ನೋವಾಯ್ತು. ಹಸಿದವರಿಗೆ ಅನ್ನ ನೀಡಿದ ಅನ್ನದಾತ. ಲಾಕ್ಡೌನ್ ಸಂದರ್ಭದಲ್ಲಿ ಬಡವರಿಗೆ ಬಿಸಿ ಬಿಸಿ ಊಟ. ಕೊಡಗು ರಕ್ಷಣಾ ವೇದಿಕೆಯ ಅಧ್ಯಕ್ಷರ ಸಾಮಾಜಿಕ ಕಳಕಳಿ. ಸತತ 30 ದಿನಗಳವರೆಗೆ ರಕ್ಷಣಾ ವೇದಿಕೆಯಿಂದ ಅನ್ನದಾನ. ಸಮಾಜ ಸೇವಾ ನಿರತ ಪವನ್ ಪೆಮ್ಮಯ್ಯರ ಗಣನೀಯ ಸೇವೆ. ವೀಕ್ಷಿಸಿ ನಿಮ್ಮ ನೆಚ್ಚಿನ ಕೊಡಗು ಚಾನಲ್ನಲ್ಲಿ ಭಾನುವಾರ ಹಾಗೂ ಸೋಮವಾರ ಸಂಜೆ 7 ಗಂಟೆಗೆ. ಕೊಡಗು ರಕ್ಷಣಾ ವೇದಿಕೆಯ ಅಧ್ಯಕ್ಷ ಪವನ್ ಪೆಮ್ಮಯ್ಯರ ಮನದಾಳದ ಮಾತು.